Hello students. Last class have discussed what happened to Sohini at the well. This class I'm going to start on Baka in the town of Pulusha. What happened, how Baka seen the town. If you have not followed the previous class, please go through my YouTube channel Jnanadeepti and you will find out the previous class. What are the things happened in the previous class. This class, when Baka drank the tea, after drank the tea, he went for doing his regular job as cleaning the latrine. ಲಾಸ್ಟ್ ಕ್ಲಾಸಲ್ಲಿ ನಾನು ನಿನಗೆ ಸೋಹಿನಿ ವೆಲ್ಲಲ್ಲಿ ಅಂದರೆ ಬಾವಿ ಹತ್ರ ಏನು ಘಟನೆ ನಡೀತು ಅಂತದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ನಿಮಗೆ ಲಾಸ್ಟ್ ಕ್ಲಾಸ್ ಏನಾದರೂ ನೋಡೋಕ್ಕಾಗಲಿಲ್ಲ ಅಂದರೆ ಜ್ಞಾನದೀಪ್ತಿ ಚಾನಲಲ್ಲಿ ನೀವು ಪ್ರೀವಿಯಸ್ ಆಗಿ ಹೋದರೆ ಅಲ್ಲಿ ನಿಮಗೆ ಡೀಟೇಲ್ಸು ಸಿಗ್ತದೆ. ಸೋಹಿನಿ ಅಟ್ ದ ವೆಲ್ ಅಂತ ಹೇಳಿ ಆ ಚಾಪ್ಟ್ರಲ್ಲಿ ನಾನು ಮಾಡಿದ್ದೀನಿ, ಅದು ಸಿಗುತ್ತೆ ಡೀಟೇಲ್ಸು. ಈ ಚಾಪ್ಟರಲ್ಲಿ ಐವ್ ನೇಮ್ಡ್ ಇಟ್ ಆಸ್ ಬ್ಯಾಕಾ ಇನ್ ದ ಟೌನ್ ಆಫ್ ಬುಲುಷ. ಇದು ಟೌನ್ನಲ್ಲಿ ಯಾವ ರೀತಿ ನೋಡ್ದ ಅಂತ. ಟೀ ಕುಡ್ದ ನಂತರ ತನ್ನ ರೆಗ್ಯುಲರ್ ಆದಂತಹ ಲೆಟ್ರಿನ್ ಕ್ಲೀನ್ ಜಾಬ್ಗೆ ಬಾಕಾ ಹೊರಡ್ತಾ ಇದ್ದಾನೆ. ಬಾಕಾ ವಾಕ್ಸ್ ಥ್ರೂ ದ ಕಾಲೋನೀಸ್ ಆಫ್ the upper caste colony. He then compares those upper class colonies with his colonies, which is odors smoky hair of his colony. ಯಾವ ರೀತಿ ಅಪ್ಪರ್ ಕ್ಲಾಸ್ ಕಾಲೋನೀಸ್ಗಳಲ್ಲಿ ಮೇಲ್ಜಾತಿಯ ಜನ ಇರುವಂತಹ ಜಾಗಗಳಲ್ಲಿ ನಡೀತಾ ಇದ್ದಾನೆ, ಅಂದರೆ ಹತ್ರ ಹೋಗ್ತಾ ಇದ್ದಾನೆ. ಆಗ ಕಂಪೇರ್ ಮಾಡ್ತಾ ಇದ್ದಾನೆ ಇವನು ಯಾವ ರೀತಿಯಾಗಿ ನಾವಿರೋ ಜಾಗದಲ್ಲಿ ಯಾವ ರೀತಿಯಾಗಿ ಸ್ಮೋಕಿ ಹೇರು ಮತ್ತು ಎಲ್ಲನೂ ಬರುತ್ತೋ ಅದೇ ರೀತಿ ಇದಿಲ್ವಲ್ಲ ಅಂತ. ಆರ್ಡರ್ ಸ್ಮೋಕಿ ಏರ್ ನಮ್ಮಲ್ಲಿ ಗಲೀಜುಗಳು ಯಾವ ಥರ ಇರುತ್ತೋ ಆ ರೀತಿಯಾಗಿ ಇಲ್ಲ ಇದು, ಯಾಕಂದರೆ ಈ ಕಾಲೋನಿಗಳು ತುಂಬ ಸ್ವಚ್ಛವಾಗಿದ್ದಾರೆ ಅಂತ ಹೇಳ್ತಾನೆ. ಯು ಆಲ್ವೇಸ್ ನೋ ದಟ್ ಬಾಕಾ ಹ್ಯಾಡ್ ಅ ಫ್ಯಾಸಿನೇಟ್ ಟುವರ್ಡ್ಸ್ ದ ಟಾಮೀಸ್ ಕ್ಲಾತ್ಸ್. ಈ ಬ್ರಿಟಿಷರ ಅಧಿಕಾರಿಗಳ ಮತ್ತು ಸೈನಿಕರ ಕ್ಲಾತ್ಸ್ಗಳಲ್ಲಿ ಇಮಿಟೇಟ್ ಮಾಡ್ತಾನೆ ಇರ್ತಾನೆ. ಯು ಆಲ್ವೇಸ್ ವಿಯರ್ ದ ಡ್ರೆಸ್ ಆಫ್ ದ ಟಾಮೀಸ್, ಇದನ್ನು ನೋಡ್ತಾನೆ ಇರ್ತದೆ. ದೆನ್ ವೆನ್ he was walking in the streets of upper caste colonies, it was a clean fresh air. He was enjoying the clean fresh air of the upper class colonies and the beyond the outcast colonies, and he lingers through the freshness and ಈ ಫ್ರೆಶ್ನೆಸ್ಸು ಆಮೇಲೆ ಈ ಅಪ್ಪರ್ ಕ್ಯಾಸ್ಟ್ ಕಾಲೋನೀಸ್ ಇರೋಂಥ ಜಾಗಗಳಲ್ಲಿ ತುಂಬ ಚೆನ್ನಾಗಿರುವಂಥ ಜಾಗಗಳನ್ನ ನೋಡ್ತಾ ಇದ್ದಾನೆ. ನಾವು when he was walking in the streets of upper caste colony, he find out his friend ರಾಮಚರಣ್. ನಿಮಗೆ ಮುಂಚೆನೇ ಹೇಳಿದ್ದೆ, ನಮ್ಮ ಗುಲಾಬು ಅವರ ಮಗ ಏನಿದ್ದಾರೆ ರಾಮಚರಣ್, ಗುಲಾಬನ ಮಗ ರಾಮಚರಣ್ ಅಂತ ನಾನು ಮುಂಚೆನೇ ಹೇಳಿದ್ದೆ. ರಾಮಚರಣ್ ಆ್ಯಂಡ್ ವಿತ್ ಹಿಸ್ ಬ್ರದರ್ ದ ಲಾಕಾ, ರಾಮಚರಣ್ ಮತ್ತು ಅವನ ಬ್ರದರು ಲಾಕಾ ಅಲ್ಲೇ ಇದ್ದಾರೆ. ದ ವಾಷರ್ ಮ್ಯಾನ್ ಸನ್, ಅದೇ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿರೋ ಹಾಗೆ ಗುಲಾಬನ ಮಗ. ಆ್ಯಂಡ್ ಆಲ್ಸೋ ಚೋಟಾ ಹೂ ಇಸ್ ದ ಲೆದರ್ ವರ್ಕರ್ನ ಮಗ ಇನ್ನೊಬ್ಬ ಚೋಟಾ ಅಂತ ಇದ್ದಾನೆ, ಅವನು ಕೂಡ ಅಲ್ಲೇ ಇದ್ದಾನೆ. ಅವ್ರು 3 ಜನನೂ ದಾರಿಲಿ ಸಿಕ್ಕಿದ್ರು. ಆಮೇಲೆ ದೇ ಆಲ್ವೇಸ್ ಟೀಸ್ ಬಾಕಾ, ತುಂಬ ರೇಗಿಸ್ತಾ ಇರ್ತಾರೆ. ಎನಿ ಟೈಮ್ ದೇ ಟೀಸ್ ಬಾಕಾ ಬಿಕಾಸ್ ವೈ ಫಾರ್ ಇಮಿಟೇಟಿಂಗ್ ದ ಟಾಮೀಸ್ನ ಕ್ಲಾತ್ಸ್ನಾಗಿರ್ಬೋದು, ಬ್ರಿಟಿಷ್ನ ಬ್ಯಾರಕ್ಸ್ ಅಧಿಕಾರಿಗಳು ಕೊಟ್ಟಂಥ ಕ್ಲಾತ್ಸ್ನ ಇದನ್ನೆಲ್ಲ ಇಮಿಟೇಟ್ ಮಾಡ್ತಾ ಇರೋದ್ರಿಂದ ಬಾಕಾನ ತುಂಬ ರೇಗಿಸ್ತಾ ಇರ್ತಾರೆ ಇವರೆಲ್ಲ. ದೇ ಆಲ್ವೇಸ್ ರಾಮಚರಣ್, ಚೋಟಾ ಆ್ಯಂಡ್ ಲಾಕಾ, ದೇ ಟೀಸ್ ಬಾಕಾ ಫಾರ್ ಇಮಿಟೇಟಿಂಗ್ ದ ಟಾಮೀಸ್ನ ಇದನ್ನು ತುಂಬ ರೇಗಿಸ್ತಾರೆ. ದೆನ್ ಚೋಟಾ ಟೆಲ್ಸ್ ಅಬೌಟ್ ದ ಸಿಸ್ಟರ್ಸ್ ಮ್ಯಾರೇಜ್. ಅವ್ರನ್ನ ಸಿಸ್ಟರ್ನ ಮ್ಯಾರೇಜು
ಬಗ್ಗೆ ಹೇಳ್ತಾ ಇದ್ದಾನೆ. ನನ್ನ ಮದುವೆ ಇದೆ, ನನ್ನ ಸಿಸ್ಟರ್ದು ಮದುವೆ ಇದೆ ಅಂತ ಹೇಳ್ತಾ ಇರ್ತಾನೆ. ಬಾಕಾ ಈ ಛೋಟಾ ಸಿಸ್ಟರ್ ಮೇಲೆ ಒಂದು ರೀತಿಯಾದ ಪ್ಯಾಷನೇಟ್ ಇತ್ತು ಇವನಿಗೆ, ಒಂದು ರೀತಿಯಾದಂತಹ, ಬಿಕಾಸ್ ಬಾಕಾ ಸೀಕ್ರೆಟ್ಲಿ ಅಡ್ಮೈರ್ಸ್ ಹರ್. ಒಂದು ರೀತಿಯಾದಂತಹ ಪ್ರೀತಿ ಬಾಕನಿಗೆ ಛೋಟಾ ಅವರ ಸಿಸ್ಟರ್ ಮೇಲಿತ್ತು. ಅದನ್ನು ಛೋಟಾ ದೆನ್ ಟೆಲ್ಸ್ ದ ಬಾಕಾ, ವೇರ್ ಆರ್ ಯು ಗೋಯಿಂಗ್, ಎಲ್ಲಿ ಹೋಗ್ತಾ ಇದೆಯಾ ಬಾಕಾ ನೀನು ಅಂತ ಕೇಳ್ತಾನೆ. ಅದಕ್ಕೆ ಆ್ಯಸ್ ಯೂಶುವಲ್ ಬಾಕಾ ಟೆಲ್ಸ್ ದಟ್ ಐ ಆಮ್ ಗೋಯಿಂಗ್ ಫಾರ್ ಅ ರೆಗ್ಯುಲರ್ ವರ್ಕ್, ಮೈ ಜಾಬ್. ಬಾಕಾ ಲವ್ಸ್ ಹಿಸ್ ಜಾಬ್. ನಿಮ್ಗೆ ಗೊತ್ತಿರೋ ಹಾಗೆ ನಾನು ಮುಂಚೆನೇ ಹೇಳಿದ್ದೆ, ಬಾಕಾ ಅವನ ಕೆಲಸನ ತುಂಬ ಇಷ್ಟಪಡ್ತಾನೆ. ಅವನು ಲೆಟ್ರಿನ್ ಕ್ಲೀನಿಂಗ್ ಆಗಿರ್ಬೋದು ಎಲ್ಲನೂ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡೋವನು, ಮತ್ತು ಅವನ ಕೆಲಸನೂ ಕೂಡ ಅಷ್ಟೇ ಇಷ್ಟಪಡ್ತಾನೆ. ಬಟ್ ಹಿಸ್ ಫ್ರೆಂಡ್ ಛೋಟಾ ಆ್ಯಂಡ್ ಎಸ್ ರಾಮ್ಚರಣ್ ಟೆಲ್ಸ್ ದಟ್ ಟುಡೇ ಯು ಶುಡ್ ನಾಟ್ ಗೋ ಟು ದ ವರ್ಕ್, ಲೆಟ್ಸ್ ಹ್ಯಾಂಗ್ ಔಟ್ ಹಿಯರ್ ಆ್ಯಂಡ್ ಲೆಟ್ಸ್ ಪ್ಲೇ ದ ಹಾಕಿ ಮ್ಯಾಚ್ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಗೇಮ್ ಆಡೋಣ, ನಮ್ಮ ಜೊತೆನೇ ಇಲ್ಲೇ ಇರು ಅಂತ ಹೇಳ್ತಾನೆ. ದೆನ್ ಬಾಕಾ ಟೆಲ್ಸ್ ಟು ಹಿಸ್ ಬ್ರದರ್ ರಾಕಾ, ಯು ಕ್ಲೀನ್ ದೋಸ್ ಲೆಟ್ರಿನ್ಸ್, ಐ ವಿಲ್ ಸ್ಟೇ ವಿತ್ ದೀಸ್ ಪೀಪಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಐ ವಿಲ್ ಪ್ಲೇ ಹಾಕಿ ವಿತ್ ದಮ್ ಅಂತ. ಅವನು ಬಾಕಾ ತನ್ನ ಕೆಲಸಕ್ಕೆ ಏನು ವಹಿಸಿದ್ದ ಲ್ಯಾಟ್ರಿನ್ ಕ್ಲೀನ್ನ ನೀನು ಮಾಡಿಬಿಡು ಅಂತ ತನ್ನ ಬ್ರದರ್ ಆದಂತಹ ರಾಕನಿಗೆ ಹೇಳ್ತಾನೆ. ಆ್ಯಂಡ್ ದೆನ್ ಚರಣ್ ಟ್ರೈ ಟು ಡಿಸ್ಪ್ಯೂಟ್ ಬಾಕಾ ಫ್ರಮ್ ಗೋಯಿಂಗ್ ದ ಟೌನ್ ಟು ದೇರ್ ಪ್ಲೇ ಮಾರ್ಬಲ್ಸ್ ಆ್ಯಂಡ್ ಹಾಕಿನ ಪ್ಲೇ ಮಾಡಬೇಕು ಅಂತ. ಬಟ್ ಈವನ್ ಬಾಕಾ ರೆಫ್ಯೂಸಸ್ ಟು ಗೋ ಟು ರಿಫ್ಯೂಸ್ ಮಾಡ್ತಾನೆ. ಬೇಡ, ನಾನು ರಜಾ ಹಾಕೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ರಿಫ್ಯೂಸ್ ಕೂಡ ಮಾಡ್ತಾನೆ. ಒಂದು ಹಂತದಲ್ಲಿ ರಿಫ್ಯೂಸ್ ಮಾಡ್ತಾನೆ. ಒಂದಷ್ಟು ಕೆಲಸ ಮಾಡಿಬಿಡು ಅಂತ ರಾಕನಿಗೆ ಹೇಳಿದಾಗ ರಾಕಾ ಈ ಆಲ್ಸೋ ರಿಫ್ಯೂಸಸ್ ಟು ಡೂ ದಟ್ ಜಾಬ್. ಈ ಡೈರೆಕ್ಟ್ಲಿ ಗೋಸ್ ಟು ದ ಹೋಮ್, ನೇರವಾಗಿ ಮನೆಗೆ ಹೋಗ್ತಾನೆ. ಆದರೆ ಬಾಕಾ ಕೆಲಸದಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗದೇ ಇರಲ್ಲ. ದೆನ್ ಕಮ್ಸ್ ಅ ಬುರಾ ಬಾಬು ಅಂತ ಒಬ್ಬರು ಇರ್ತಾನೆ. ಈಸ್ ಎ ಕ್ಲರ್ಕ್ ಮಗ, ಒಬ್ಬ ದ ಸನ್ ಆಫ್ ದ ಬೂರಾ ಬಾಬು ಅಲ್ಲಿ ಬರ್ತಾನೆ. ಬಾಕಾ ತುಂಬ ದೈನ್ಯವಾಗಿ ಅವನನ್ನು ನಮಸ್ಕಾರ ಮಾಡಿ ಬಾಕಾ ಗ್ರೀಟೆಡ್ ದೆಮ್ ವಿತ್ ದ ರೆಸ್ಪೆಕ್ಟ್, ಫುಲ್ ರೆಸ್ಪೆಕ್ಟ್. ಈ ಗಿವ್ಸ್ ರೆಸ್ಪೆಕ್ಟ್ ಟು ದ ಬೂರಾ ಬಾಬು ಆ್ಯಂಡ್ ಛೋಟಾ ಆ್ಯಂಡ್ ರಾಮ್ಚರಣ್ ಇನ್ವೈಟ್ಸ್ ದೆಮ್ ಟು ಅಟ್ ಹಾಕಿ ಮ್ಯಾಚ್. ಬೂರಾ ಬಾಬುನ ಇನ್ವೈಟ್ ಮಾಡ್ತಾರೆ, ಹಾಕಿ ಮ್ಯಾಚನ್ನು ಆಡೋಣ ಇವತ್ತು ಅಂತ ಹೇಳ್ಬಿಟ್ಟು. ರಾಮ್ಚರಣ್ ಆ್ಯಂಡ್ ಛೋಟಾ ದಿ ಬೋತ್ ಇನ್ವೈಟ್ ಬೂರಾ ಬಾಬು ಫಾರ್ ಪ್ಲೇಯಿಂಗ್ ಹಾಕಿ ಅಗೇನ್ಸ್ಟ್ ಸಮ್ ಅದರ್, ಒಂದು ರೆಜಿಮೆಂಟಲ್ ಹಾಕಿ ಟೀಮ್ ಜೊತೆ ನಾವು ಇವತ್ತು ಒಂದು ಹಾಕಿ ಮ್ಯಾಚ್ ಆಡೋಣ ಅಂತ ಹೇಳ್ತಾನೆ. ಅದಕ್ಕೆ ಬೂರಾ ಬಾಬು ಆ್ಯಂಡ್ ದರ್ ಸನ್ ಅಗ್ರೀಸ್. ಆ್ಯಂಡ್ ವಾಟ್ ದ ಬೂರಾ ಬಾಬು ಆ್ಯಂಡ್ the two brothers, they were going for the ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಸ್ಕೂಲ್ಗೆ ಹೋಗ್ತಾ ಇದ್ದಂಗೆ ದೆನ್ ದ ಬಾಯ್ಸ್ ಅಗ್ರೀಡ್, ಆಫ್ಟರ್ ದ ಸ್ಕೂಲ್ ವಿ ವಿಲ್ ಪ್ಲೇ ಹಾಕಿನ, ನಾವು ಇದನ್ನು ಆದಮೇಲೆ ನಾವು ಹೋಗೋಣ ಆಡೋಣ ಅಂತ ಎಲ್ಲ ಹೇಳ್ತಾನೆ. ದೆನ್ ದ ಬೂರಾ ಬಾಬು ಅಗ್ರೀಸ್ ಫಾರ್ ದ್ಯಾಟ್. ಆ್ಯಂಡ್ ಬಾಕಾ asks that ಬೂರಾ ಬಾಬು where you people are going. ಬೂರಾ ಬಾಬುನ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ ಬೂರಾ ಬಾಬು ಟೆಲ್ಸ್ ದಟ್ ವಿ ಆರ್ ಗೋಯಿಂಗ್ ಫಾರ್ ದ ಸ್ಕೂಲ್ ಅಂತ ಹೇಳ್ತಾನೆ. ದೆನ್ ಬೂರಾ ಬಾಬು ಬಾಕಾ ಆಸ್ಕ್ ದಟ್ ವಿಲ್ ಯು ಟೀಚ್ ಮೀ ಅಂತ ಹೇಳ್ತಾನೆ, ನಾನು ಹಿಂಗೆ ಟೀಚ್ ಮಾಡ್ತೀರಾ ಅಂತ ಕೇಳ್ತಾನೆ. ದೆನ್ ಬೂರಾ ಬಾಬು ಅಟ್ ದ ಫಸ್ಟ್ ಈ ವಾಸ್ ಇನ್ ಎ ಕನ್ಫ್ಯೂಷನ್, but he was a small child, and Baka first he asked that at what class and what do you know, do you know the alphabets of the English ಅಂತ ಕೇಳ್ತೀನಿ. Yes, I know the alphabet of the English, I can teach you ಅಂತ ಹೇಳಿ, ನಾನು ನಿಮಗೆ ಟೀಚ್ ಮಾಡ್ತೀನಿ, I can teach you ಅಂತ ಹೇಳಿ. when Baka tells to ಬೂರಾ ಬಾಬು that one Anna per lesson ನಾನು ಕೊಡ್ತೀನಿ, 1 Anna
ನಾನು ಒಂದು ಆಣಿ ಕೊಡ್ತೀನಿ ನಿನಗೆ, ಒಂದು ಲೆಸನ್ಗೆ ನಾನು ಒಂದು ಆಣಿ ಕೊಡ್ತೀನಿ ಅಂತ. ಬೂರಾ ಬಾಬು ಅಗ್ರೀಸ್ ಫಾರ್ ಈಗರ್ ಟು ಅರ್ನ್ ಎಕ್ಸ್ಟ್ರಾ ಪಾಕೆಟ್ ಮನಿ ಆ್ಯಂಡ್ ಈ ರೆಡಿಲಿ ಅಕ್ಸೆಪ್ಟ್ ವೆನ್ ಒನ್ ಹ್ಯಾನಾ ಪರ್ ಡೇ ಅಂತ ಪರ್ ಲೆಸನ್ ಅಂತ ಹೇಳಿದ ತಕ್ಷಣ ಈ ಅಕ್ಸೆಪ್ಟ್ ಸಡನ್ಲಿ ಅಕ್ಸೆಪ್ಟ್ ಬಿಕಾಸ್ ಈ ವಾಂಟ್ಸ್ ಟು ಅರ್ನ್ ಸಮ್ ಎಕ್ಸ್ಟ್ರಾ ಪಾಕೆಟ್ ಮನಿ ಫ್ರಮ್ ದೀಸ್ ಥಿಂಗ್ಸ್. ಈ ಬೂರಾ ಬಾಬು ತಕ್ಷಣವೇ ಅಕ್ಸೆಪ್ಟ್ ಮಾಡ್ತಾನೆ, ನಾನು ಇದರಿಂದ ಎಕ್ಸ್ಟ್ರಾ ಪಾಕೆಟ್ ಮನಿನ ಅರ್ನ್ ಮಾಡ್ಬೋದು ಅಂತ ಹೇಳ್ತಾನೆ. ದೆನ್ ದ ಡೇ ಆ್ಯಂಡ್ ದ ಅರೇಂಜ್ಮೆಂಟ್ ಫಾರ್ ದ ಟ್ಯುಟೋರಿಯಲ್ಸ್ ವಾಸ್ ಆಲ್ಸೋ ಅರೇಂಜ್ಡ್. ದೆನ್ ಆಫ್ಟರ್ ಟೆಲಿಂಗ್ ದಿಸ್ ದ ಮ್ಯಾಚ್ ರೆಜಿಮೆಂಟಲ್ ಹಾಕಿ ಟೀಮ್ದು ಮ್ಯಾಚ್ ಎಲ್ಲ ಫಿಕ್ಸ್ ಆದಮೇಲೆ ಬೂರಾ ಬಾಬು ಹೇಳ್ತಾರೆ, ನಾನು ಯಾವತ್ತು ಅಂತ ಹೇಳಿ ನಾನು ಬರ್ತೀನಿ, ಜಾಯ್ನ್ ಆಗ್ತೀನಿ ಅಂತ ಎಲ್ಲ ಹೇಳಿ ಹೊರಡ್ತಾರೆ. ದಿಸ್ ಎಪಿಸೋಡ್ ವಾಸ್ ಆನ್ ಇಂಪಾರ್ಟೆಂಟ್ ಎಪಿಸೋಡ್ ಫ್ರಮ್ ದ ಪಾಯಿಂಟ್ ಆಫ್ examination and other part of how Baka wants to learn. He wants to go to school. Once he have forced his uncle, I want to join the school because I want to become a babu, that officer. I want to become an official like the Tommies, and I want to become officials. That is why I want to go to schools. Even Baka, once he had tried self-learning, ಅವನಾಗೆ ಅವನು ಓದೋಕ್ಕೆ ಪ್ರಯತ್ನನೂ ಕೂಡ ಮಾಡಿರ್ತಾನೆ ಬಾಕಾ. ಈ ಆಲ್ಸೋ ಟ್ರೈಡ್ ಲರ್ನಿಂಗ್ ದ ಆಲ್ಫಾಬೆಟ್ಸ್ ಬುಕ್ಕು ಕೂಡ ತೊಗೊಂಡಿರ್ತಾನೆ ಒಂದು, ಬಟ್ ಇಟ್ ವಾಸ್ ಎಂಡೆಡ್ ಅನ್ಸಕ್ಸಸ್ಫುಲಿ. ಅದನ್ನು ಅವನು ಸಕ್ಸಸ್ಫುಲ್ಲಾಗಿ ಮಾಡೋಕ್ಕಾಗಲ್ಲ, ಬಾಕಾ ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡೋಕ್ಕಾಗಲ್ಲ. ಬಟ್ ಈ ಅಂಕಲ್ ಒನ್ಸ್ ಈ ಹ್ಯಾಸ್ ಫೋರ್ಸ್ಡ್ ಇಸ್ ಫಾದರ್ ಲಾಕಾ ದಟ್ ಐ ವಾಂಟ್ ಟು ಜಾಯಿನ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಒಂದ್ಸಲ ಫೋರ್ಸ್ ಕೂಡ ಮಾಡಿರ್ತಾನೆ. ಲಾಕಾ ಅಂದರೆ ಬಾಕಾ ಅವರ ಅಪ್ಪ ಲಾಕಾ ಹೇಳಿರ್ತಾನೆ, ಸ್ಕೂಲ್ಸ್ ಆರ್ ನಾಟ್ ಮೆಂಟ್ ಫಾರ್ ಅಸ್. ಶಾಲೆಗಳು ನಮಗೆ ಅಲ್ಲ ಇರೋದು ಮಗ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿರ್ತಾರೆ. ದೆನ್ ಆಫ್ಟರ್ ಸಮ್ ಟೈಮ್ಸ್ ಬಾಕಾ ಲರ್ನ್ಡ್ ದ್ಯಾಟ್ ಸ್ಕೂಲ್ಸ್ ಆರ್ ಮೆಂಟ್ ಫಾರ್ ದ ಅಪ್ಪರ್ ಕ್ಯಾಸ್ಟ್ ಪೀಪಲ್ಗೋಸ್ಕರನೇ ಮಾಡಿದಂಥದ್ದು ಸ್ಕೂಲು. ಯಾಕೆ ಅಂತ ಹೇಳಿದ್ರೆ, ವಿ ಆರ್ ನಾಟ್ ಸಪೋಸ್ ಟು ಎಂಟರ್ ಇನ್ಸೈಡ್ ದ ಸ್ಕೂಲ್, ಅನ್ಟಚಬಲ್ಸ್ ಆರ್ ನಾಟ್ ಸಪೋಸ್ ಟು ಎಂಟರ್ ಇನ್ಸೈಡ್ ದ ಸ್ಕೂಲ್ಸ್ ಅಂತ ಹೇಳಿ ಲೇಟರ್ ಆನ್ ನಿಮ್ಗೆ ಗೊತ್ತಿರ್ತದೆ. ಲಾಸ್ಟ್ ಇಯರ್ ನಿಮ್ಗೊಂದು ಪಾಠ ಇತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆನ್ ದ ವೇ ಟು ಗೋರೆಗಾವಲ್ಲಿ. ನೀವು ನೋಡಿರ್ಬೋದು, ಅಂಬೇಡ್ಕರ್ ಕಡೆಗೆ ಒಂದು ಮಾತನ್ನು ಹೇಳ್ತಾರೆ. ಅಂಬೇಡ್ಕರ್ ಅವರ ಇದರಲ್ಲಿ ಹೌ ಐ ವಾಸ್ ನಾಟ್ ವೆನ್ ಐ ವಾಸ್ ಅ student of the school, I used to sit in a separate from the upper caste. I used to bring the gunny bag. I have to clean those gunny bags and sit there, and after my schooling I have to again I have to take back those gunny bag. Tomorrow I have to bring those gunny bag again ಅಂತ ಹೇಳ್ಬಿಟ್ಟು, even I am not supposed to drink the water directly like those people. I have to wait for the peon to come and open the tap for me, and then after the tap was opened I used to drink the water. When peon used to open tap for me, if there is no peon, no water for me ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆನ್ ದ ವೇ ಟು ಗೋರೆಗಾವಲ್ಲಿ ನೀವು ಜ್ಞಾಪಿಸ್ಕೋಬೋದು. ಅದೇ ಘಟನೆಗಳನ್ನ ಜ್ಞಾಪಿಸ್ತಾ ಮತ್ತೆ ಹೇಳ್ತಾ ಇದ್ದೀನಿ. ಆನ್ ದ ವೇ ಟು ಗೋರೆಗಾವಲ್ಲಿ ನಿಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾಯಿದ್ರು, ಅಂದರೆ ನಾನು ಏನಾದ್ರು ಸ್ಕೂಲಿಗೆ ಬರಬೇಕಾದ್ರೆ ನಾನು ಅನ್ಟಚಬಲ್ ಆಗಿರೋ ಕಾರಣದ ಸಪ್ರೇಟಾಗಿ ಕೂರಬೇಕಾಗಿತ್ತು, ಒಂದು ಗೋಣಿ ಚೀಲ ತರಬೇಕಾಗಿತ್ತು, ಆ ಗೋಣಿ ಚೀಲದ ಮೇಲೆ ಕೂತ್ಕೊಳ್ಬೇಕಾಗಿತ್ತು, ಮತ್ತೆ ನಾನು ಸಾಯಂಕಾಲ ಗೋಣಿ ಚೀಲನ ಹೋಗಬೇಕಾಗಿತ್ತು, ನಾಳೆ ಬಂದು ಅದೇ ಗೋಣಿ ಚೀಲದ ಮೇಲೆ ಕೂತ್ಕೊಂಡು ಪಾಠ ಕೇಳಬೇಕಾಗಿತ್ತು. ನಾನು ನೀರೇನಾದ್ರು ಕುಡಿಬೇಕಾದ್ರೆ ಆ ನೀರನ್ನು ಟ್ಯಾಪ್ನ ಓಪನ್ ಮಾಡಿ ನೀರನ್ನು ಕುಡಿದು ವಾಪಸ್ಸು ಪಿಯಾನ್ ಟ್ಯಾಪನ್ನು ಓಪನ್ ಮಾಡ್ತಾ ಇದ್ದ, ನೀರನ್ನು ಕುಡಿತಾ ಇದ್ದ, ಆಗ ಅವನೇ ಟ್ಯಾಪನ್ನು ಆಫ್ ಮಾಡ್ತಾಯಿದ್ರು. ಹೀಗೆ ನನ್ನ ದಿನನಿತ್ಯ ಕಳೀತಾ ಇತ್ತು. ಈಗೇನಾದರೂ ಪಿಯಾನ್ನ ಬರಲಿಲ್ಲ ಅಂದರೆ ನನಗೆ ಅವತ್ತು ಕೂಡ ನೀರು ಕುಡಿಯೋಕ್ಕೆ ಆಗ್ತಾ ಇರಲಿಲ್ಲ. ನೋ ಪಿಯಾನ್ ನೋ ವಾಟರ್ ಅಂತ ಹೇಳಿ ಜ್ಞಾಪಿಸ್ಕೊ. ಅದೇ ರೀತಿ ಬಾಕನಿಗೂ ಕೂಡ ಈಗರ್ ಟು ಲರ್ನ್ ದ ಲೆಸನ್. ಅವನಿಗೆ ತುಂಬ ಓದಬೇಕು ಅಂತ ಇಷ್ಟ ಇದೆ. ಈ ಆಲ್ಸೋ ಟ್ರೈಡ್ ಆನ್ ಹಿಸ್ ಓನ್ ವೇ. ಅವನಾಗೆ ಅವನೇ ಆಲ್ಫಾಬೆಟ್ ಬುಕ್ಸ್ನು ಕೂಡ ಪರ್ಚೇಸ್ ಮಾಡಿ ಓದೋಕ್ಕೆ ಟ್ರೈ ಮಾಡಿದ್ದ, ಬಟ್ ಅದು ಕೂಡ ಸಕ್ಸಸ್ಫುಲ್ ಆಗಿರಲಿಲ್ಲ. ಪೇಜ್ ನಂಬರ್
30 ವೈ ಈ ವಾಂಟ್ಸ್ ಟು ಲರ್ನ್, ಯಾಕೆ ಬಾಕ ಓದಬೇಕು ಅನ್ನಿಸ್ತಾ ಇತ್ತು ಅನ್ನೋದಕ್ಕೆ ನಮಗೆ ಪೇಜ್ ನಂಬರ್ 30, ಹಿಸ್ ಅಂಕಲ್ ಅಟ್ ದ ಬ್ರಿಟಿಷ್ ಬ್ಯಾರಕ್ಸ್ ಆರ್ ಟೋಲ್ಡ್ ಹಿಮ್ ವೆನ್ ದ ಫಸ್ಟ್ ಎಕ್ಸ್ಪ್ರೆಸ್ಡ್ ದ ವಿಶ್ ಟು ಬಿ ಅ ಸಾಹೇಬ್ ದಟ್ he would have to go to school if he wanted to be one. His uncle has once told that to Baka that if you want to become a sahib, you have to go to school and complete the schooling. And he had wept and cried to be allowed to go to school. ಅರ್ತಿರ್ತಾನೆ, ಹಠನೂ ಮಾಡಿರ್ತಾನೆ ಬಾಕ ನಾನು ಸ್ಕೂಲ್ಗೆ ಹೋಗ್ಬೇಕು ಅಂತ. ಬಟ್ ದೆನ್ ಹಿಸ್ ಫಾದರ್ ಹ್ಯಾಡ್ ಟೋಲ್ಡ್ ಹಿಮ್ ದಟ್ ಸ್ಕೂಲ್ಸ್ ವರ್ ಮೆಂಟ್ ಫಾರ್ ದ ಬಾಬೂಸ್, ನಾಟ್ ಫಾರ್ ದ ಲವ್ಲಿ ಸ್ವೀಪರ್ಸ್. ಇದು ಸ್ಕೂಲ್ಸ್ ಅಂತ ಏನಿದೆ ಇದು ಲೋವರ್ ಕ್ಲಾಸ್ ಪೀಪಲ್ಸ್ಗಲ್ಲ, ಇದು ಬಾಬೂಸ್ಗಳಿಗೆ ಅಂತ ಹೇಳಿರ್ತಾರೆ ಅವರಪ್ಪ. ಈ ಹ್ಯಾಡ್ ನಾಟ್ ಕ್ವೈಟ್ ಅಂಡರ್ಸ್ಟುಡ್ ದ ರೀಸನ್ ಫಾರ್ ದಟ್ ದೆನ್. ಅವನಿಗೆ ಅರ್ಥ ಆಗಿರಲ್ಲ, ಚಿಕ್ಕ ವಯಸ್ಸಲ್ಲಿ ಬಾಕನಿಗೆ ಗೊತ್ತಾಗಿರಲ್ಲ ಯಾಕೆ ಅಪ್ಪ ಈ ಥರ ಹೇಳ್ತಾ ಇದ್ದಾನೆ. ಲೇಟರ್ ಅಟ್ ದ ಬ್ರಿಟಿಷ್ ಬ್ಯಾರಕ್ಸ್ ಈ ರಿಯಲೈಸ್ಡ್ ವೈ ಹಿಸ್ ಫಾದರ್ ಹ್ಯಾಡ್ ನಾಟ್ ಸೆಂಟ್ ಹಿಮ್ ಟು ಸ್ಕೂಲ್ಸ್. ಲೇಟರ್ ಬ್ರಿಟಿಷ್ ಬ್ಯಾರಕ್ಸಲ್ಲಿ ಅವನಿಗೆ ಅರ್ಥ ಆಗ್ತಿರುತ್ತೆ ಯಾಕೆ ನಮ್ಮಪ್ಪ ನನ್ನನ್ನು ಸ್ಕೂಲಿಗೆ ಕಳಿಸಿರಲಿಲ್ಲ. ಈ ವಾಸ್ ಎ ಸ್ವೀಪರ್ ಸನ್ ಆ್ಯಂಡ್ ಕುಡ್ ನಾಟ್ ನೆವರ್ ಬಿ ಆ ಬಾಬು. ನಾನು ಸ್ವೀಪರ್ ಸನ್ನಿಂದ ನಾನು ಟಾಯ್ಲೆಟ್ ತೊಳೆಯೋರ ಮಗ ಆಗಿರೋದ್ರಿಂದ ನಾನು ಸ್ಕೂಲ್ಗೆ ಎಂಟ್ರಿ ಆಗೋಕ್ಕಾಗ್ತಾ ಇರಲಿಲ್ಲ. ನಾನು ಬಾಬು ಆಗದಿರೋ ಕಾರಣದಿಂದ ಸ್ವೀಪರ್ ಆಗಿರೋದ್ರಿಂದ ನಾನು ಸ್ಕೂಲ್ಗಳಿಗೆ ಎಂಟ್ರಿ ಇರಲಿಲ್ಲ. ಲೇಟರ್ ಸ್ಟಿಲ್ ಈ ರಿಯಲೈಸ್ ದಟ್ ದೇರ್ ವಾಸ್ ನೋ ಸ್ಕೂಲ್ ವಿಚ್ ವುಡ್ ಅಡ್ಮಿಟ್ ಹಿಮ್ ಬಿಕಾಸ್ ದ ಪೇರೆಂಟ್ಸ್ ಆಫ್ ದ ಅದರ್ ಚಿಲ್ಡ್ರನ್ಸ್ ವುಡ್ ನಾಟ್ ಅಲೌ ದೇರ್ ಸನ್ಸ್ ಟು ಬಿ ಕಂಟ್ಯಾಮಿನೇಟೆಡ್ ಬೈ ದ ಟಚ್ ಆಫ್ ದ ಲೋವರ್ ಕ್ಯಾಸ್ಟ್ ಮೆನ್ಸ್ ಸನ್ಸ್. ಯಾಕೆ ಅಂತ ಹೇಳಿದ್ರೆ ಸ್ಕೂಲ್ಗೆ ಯಾಕೆ ಸೇರಿಸ್ತಾ ಇರಲಿಲ್ಲ ಅಂದರೆ ಲೋವರ್ ಕ್ಯಾಸ್ಟ್ ಮೆನ್ ಏನಾದರೂ ಮಕ್ಕಳೇನಾದರೂ ಕೂಡ ಬಂದುಬಿಟ್ರೆ ಅಪ್ಪರ್ ಕ್ಯಾಸ್ಟ್ ಅವರು ಸ್ಕೂಲ್ಗೆ ಸೇರಿಸ್ತಾ ಇರಲಿಲ್ಲ, ಮಕ್ಕಳನ್ನ ಒಳಗೆ ಸೇರಿಸ್ತಾ ಇರಲಿಲ್ಲ. ಯಾಕೆ ಅಂದರೆ ನಮ್ಮ ಇದನ್ನು ಕಂಟ್ಯಾಮಿನೇಟ್ ಆಗಿಬಿಡ್ತಾನೆ ಅಂತ ಸೇರಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮಪ್ಪ ನನ್ನನ್ನು ಸ್ಕೂಲಿಗೆ ಸೇರಿಸಲಿಲ್ಲ. ಸ್ಕೂಲ್ ವಾಸ್ ನಾಟ್ ಮೆಂಟ್ ಫಾರ್ ಅನ್ಟಚಬಲ್ಸ್ ಅಂತ ಹೇಳಿದ್ದಕ್ಕೆ ನಮ್ಮಪ್ಪ ನನ್ನನ್ನು ಸ್ಕೂಲಿಸಲಿಲ್ಲ. ಹೌ ಅಬ್ಸರ್ವ್ಡ್ ಈ ಥಾಟ್, ಎಷ್ಟು ವಿಚಿತ್ರ ಅಲ್ವಾ ಈ ಥಾಟ್. That was since most of the Hindu children touched him willingly at hockey and would not mind having him at school with them. ಆದರೆ ಹಾಕಿ ಮ್ಯಾಚಲ್ಲಿ ನನಗೆ ಇವ್ರಿಗೆಲ್ಲನೂ ಗೊತ್ತಿಲ್ಲದೆ ನನ್ನ ಜೊತೆ ಆಟ ಆಡ್ತಾರೆ, ನನ್ನನ್ನು ಟಚ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಸ್ಕೂಲಲ್ಲಿ ಮಾತ್ರ ನನ್ನನ್ನು ಟಚ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಬಟ್ ದ ಮಾಸ್ಟರ್ಸ್ ವುಡಂಟ್ ಟೀಚ್ ದ ಔಟ್ಕ್ಯಾಸ್ಟ್ wouldn't teach the outcasts, lets their fingers which guided the school across the text should touch the leaves of the outcast books and they be polluted. ಯಾವ ಟೀಚರ್ಸು ದ ಅಪ್ಪರ್ ಕ್ಯಾಸ್ಟನ್ನವ್ರನ್ನ ಇದನ್ನು ಟೀಚ್ ಮಾಡ್ತಾರೋ ಈವನ್ ದೇ ಆರ್ ನಾಟ್ ಸಪೋಸ್ ಟು ಟಚ್ ದಿಸ್ ಟೆಕ್ಸ್ಟ್ ಬುಕ್ಸ್ ಆಫ್ ದ ಲೋವರ್ ಕ್ಯಾಸ್ಟ್ ಪೀಪಲ್. ನಾಟ್ ಸಪೋಸ್ ಟು ಟಚ್ ಮೀ ಅಂತ ಹೇಳ್ಬಿಟ್ಟು ಇದನ್ನು ಅಕ್ರಾಸ್ ದ ಟೆಕ್ಸ್ಟ್ ದೇ ಶುಡ್ ದ ಟೆಕ್ಸ್ಟ್ ಶುಡ್ ಟಚ್ ದ ಲೀವ್ಸ್ ಆಫ್ ದ ಔಟ್ಕ್ಯಾಸ್ಟರ್ಸ್ ಬುಕ್ಸ್ ಆ್ಯಂಡ್ ದೇ ಬಿ ಪೊಲ್ಯೂಟೆಡ್. ಯಾವ ಔಟ್ಕ್ಯಾಸ್ಟ್ ಅವ್ರದ್ದು ಬುಕ್ ಮುಟ್ಬಿಟ್ರೆ ಅದು ಕೂಡ ಪೊಲ್ಯೂಟ್ ಆಗಿಬಿಡ್ತದೆ ಅಂತ. ದೀಸ್ ಓಲ್ಡ್ ಹಿಂದೂಸ್ ವರ್ಕ್ ಕ್ರುಯಲ್. ಯಾವ ಈ ಸಂಪ್ರದಾಯವಾದಂತಹ ಈ ಹಿಂದೂಗಳಿದ್ದಾರೆ ಇವರೆಲ್ಲ ಕೆಟ್ಟವರು ಅಂತ ಹೇಳ್ತಾ ಇದ್ದಾನೆ ಬಾಕ. ಈ ವಾಸ್ ಅ ಸ್ವೀಪರ್. He knew, but he could not consciously accept that fact. He had begun to work at the latrines at the age of 6 and resigned himself to the hereditary life of the craft, but he dreamed of becoming a sahib. Look at this line. Baka entered cleaning the latrine at the age of 6. At the age of 6, he entered for cleaning the latrines. He is telling now that I have begun the work of cleaning the latrines at the age of 6. This has become the hereditary for me. The dream of becoming a sahib is difficult for me. ನಾನು ಸಾಹೇಬ್ ಆಗಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಅಂತ ಹೇಳ್ತಾ ಇದ್ದಾನೆ. ನಾನು ಕೂಡ ಆಫೀಸರ್ ಆಗಬೇಕು, ಅಫಿಷಿಯಲ್ ಥರ ಆಗಬೇಕು ಅಂದರೆ ಇಟ್ ಈಸ್ ಅ ಡಿಫಿಕಲ್ಟ್ ಟಾಸ್ಕ್ ಫಾರ್ ಮಿ. ಸೆವರಲ್ ಟೈಮ್ಸ್ he had felt the impulse to study his own. ಬಾಕ ನಾನು ಮುಂಚೆನೇ ಹೇಳಿದೆ, ಬಾಕ ವಾಂಟ್ಸ್ ಟು ಸ್ಟಡಿ ಆನ್ ಹಿಸ್ ಓನ್. ಮುಂಚೆ ಥರನೇ ಅವನೇ
ಓದೋಕ್ಕೆ ಪ್ರಯತ್ನ ಮಾಡಿರ್ತಾನೆ. ಲೈಫ್ ಅಟ್ ದ ಟಾಮೀಸ್ ಬ್ಯಾರಕ್ಸ್ ಹ್ಯಾಡ್ ಫೈರ್ಡ್ ಇಸ್ ಇಮ್ಯಾಜಿನೇಷನ್ಸ್ ಆ್ಯಂಡ್ ಈ ಆಫನ್ ಸ್ಯಾಟ್ ಇನ್ ದ ಸ್ಪೇರ್ ಟೈಮ್ಸ್ ಆ್ಯಂಡ್ ಟ್ರೈಡ್ ಟು ಫೀಲ್ ಹೌ ಇಟ್ ಫೀಲ್ ಟು ರೀಡ್. ಅವನೇ ಓದೋಕ್ಕೂ ಕೂಡ ಪ್ರಯತ್ನ ಮಾಡಿರ್ತಾನೆ, ಹೆಂಗೆ ಓದಿದ್ರೆ ಹೆಂಗಿರ್ತದೆ ಅಂತ. ರೀಸೆಂಟ್ಲಿ ಹ್ಯಾಡ್ ಆ್ಯಕ್ಚುಲಿ ಗಾನ್ ಆ್ಯಂಡ್ ಬ್ರಾಟ್ ಫಸ್ಟ್ ಪ್ರೈಮರ್ ಆಫ್ ಇಂಗ್ಲೀಷ್, ಒಂದು ಬುಕ್ಕು ಕೂಡ ಪ್ರೈಮರ್ ಆಫ್ ಇಂಗ್ಲೀಷ್ ಅಂದರೆ ಆಲ್ಫಾಬೆಟ್ ಬುಕ್ಸು, ಆಮೇಲೆ ಸೆಂಟೆನ್ಸ್ ಫಾರ್ಮೇಷನ್ ಇರೋವಂಥ ಬುಕ್ಸನ್ನ ತೊಗೊಂಡು ಕೂಡ ಓದೋಕ್ಕೆ ಪ್ರಯತ್ನ ಮಾಡಿರ್ತದೆ. ಬಟ್ ಈ ಸೆಲ್ಫ್ ಎಜುಕೇಷನ್ಸ್ ಆ್ಯಂಡ್ ನಾಟ್ ಪ್ರೊಸೀಡೆಡ್ ಬಿಯಾಂಡ್ ದ ಆಲ್ಫಾಬೆಟ್. ಅವನ ಸೆಲ್ಫ್ ಎಜುಕೇಷನ್ನು ABCD ಕಲಿಯೋದು ಬಿಟ್ಟರೆ ಇನ್ನೇನು ಮುಂದೆ ಹೋಗಿರಲ್ಲ. ಟುಡೇ ಆಸ್ he stood in the sun looking at the eager little boy dragging in his brother to schools, a sudden impulse came on him to ask the ಬಾಬು son to teach him. ಯಾವಾಗ ಬಾಬು ಸನ್ನು ಅಣ್ಣ ಯಾವಾಗ ಅವನನ್ನು ಹೆಗ್ಲ ಮೇಲೆ ಹೊತ್ಕೊಂಡು ಸ್ಕೂಲ್ಗೆ ಯಾವಾಗ ಕರ್ಕೊಂಡು ಹೋಗ್ತಾ ಇದ್ದಾನೋ, ಅಣ್ಣ ತಮ್ಮನ್ನ ಯಾವಾಗ ಹೆಗ್ಲ ಮೇಲೆ ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೋ, ಅವನಿಗೆ ಸಡನ್ನಾಗಿ ಮತ್ತೆ ಜ್ಞಾಪಕ ಬಂದಿದೆ, ನಾನು ಕೂಡ ಓದಬೇಕು ಅಂತ. ಬಟ್ ಈ ಕುಡ್ ನಾಟ್ ಡೂ. ಆಗ ಸಡನ್ನಾಗಿ ಆಸೆ ಬಂದಿದೆ ಇವನಿಗೆ ಓದಬೇಕು ಅನ್ನೋದು. ಬಾಬೂಜಿ ಈ ಸೆಡ್ ಅಡ್ರೆಸ್ಸಿಂಗ್ ದ ಎಲ್ಡರ್ ಬಾಯ್, ಇನ್ ವಾಟ್ ಕ್ಲಾಸ್ ಆರ್ ಯು ನಾವ್? ಇನ್ ದ 5th ಕ್ಲಾಸ್ ದ ಬಾಯ್ ಆನ್ಸರ್ಡ್. ಯಾವ ಕ್ಲಾಸು ಓದ್ತಾ ಇದೆಯಾ ಈಗ ಅಂತ ಕೇಳಿದ ಆ ಚಿಕ್ಕ ಹುಡುಗನ. ಅದಕ್ಕೆ 5th ಕ್ಲಾಸ್, ಈಗ 5ನೇ ಕ್ಲಾಸ್ ಓದ್ತಾ ಇದ್ದೀನಿ ಅಂತ. ಶ್ಯೂರ್ಲಿ ನಾವ್ ಯು ನೋ ಎನಫ್ ಟು ಟೀಚ್? ಎಸ್ ದ ಬಾಯ್ ರಿಪ್ಲೈಡ್. ಯಾವ ಕ್ಲಾಸ್ ಓದ್ತಾ ಇದೆಯಾ? ನಾನು 5ನೇ ಕ್ಲಾಸ್ ಓದ್ತಾ ಇದ್ದೀನಿ. ನನಗಾದರೆ ನಿನಗೆ ಈಗ ನನಗೆ ಹೇಳ್ಕೊಡೋ ಅಷ್ಟು ನಿನಗೆ ಬರುತ್ತೆ ಅಲ್ವಾ ಅಂತ ಹೇಳ್ತಾ ಇದ್ದೆ. ಹೌದು ಬರುತ್ತೆ ಖಂಡಿತ. ದೆನ್ ಡು ಯು ಥಿಂಕ್ ಇಟ್ ವಿಲ್ ಬಿ ಟೂ ಮಚ್ ಟ್ರಬಲ್ ಫಾರ್ ಯು? ಗಿವ್ ಮಿ ಅ ಲೆಸನ್ ಅ ಡೇ. ಸೀಯಿಂಗ್ ದ ಬಾಯ್ ಎಸಿಟೇಟ್ ಈ ಹ್ಯಾಡೆಡ್, ಐ ಶೆಲ್ ಪೇ ಯು ಫಾರ್ ಇಟ್. ನನಗೆ ಒಂದು ಲೆಸನ್ನು, ದಿನಕ್ಕೆ 1 ಲೆಸನ್ ಹೇಳ್ಕೊಡೋದ್ರಲ್ಲಿ ಏನೂ ತೊಂದರೆ ಆಗಲ್ಲ ಅಲ್ವಾ ಅಂತ ಹೇಳ್ತಾ ಇದ್ದಾನೆ. ಶೋರ್ಲಿ ಇನ್ನೂ ತೊಂದರೆ ಆಗಲ್ಲ, ನಾನು 1 ಲೆಸನ್ಗೆ ಐ ಪೇ ಯು ಫಾರ್ ಇಟ್, ನಾನು 1 ಆಣಿ ಕೂಡ ಕೊಡ್ತೀನಿ ಅಂತ ಹೇಳ್ತಾನೆ. ಈ ಸ್ಪೋಕ್ ಇನ್ ಎ ಫೇಂಟ್ ಫಾಲ್ಟರಿಂಗ್ ವಾಯ್ಸ್ ಆ್ಯಂಡ್ ಹಿಸ್ ಹ್ಯೂಮಿಲಿಟಿ ಇನ್ಕ್ರೀಸ್ಡ್ ಇನ್ ಡೆಪ್ತ್ ಆ್ಯಂಡ್ ಸಿನ್ಸಿಯರಿಟಿ ವಿತ್ ಎವ್ರಿ ಸಿಲಬಲ್. ತುಂಬ ಸಿನ್ಸಿಯರಾಗಿ ಬೇಡ್ಕೊಂಡಂತೆ. The boy's sons didn't get much pocket money. Their parents were thrifty and considered perhaps rightly that a child should not eat irregularly, as a low-caste boy did, buying things in the bazaar. The elder boy had developed a strong mathematic instinct, hoarding the stray piece or two he received from anyone. ಈ ಬಾಬು ಸನ್ಗೆ ತುಂಬ ಕಡಿಮೆ ಇದು ಸಿಗ್ತಾ ಇದ್ದಿಂದ, ಪಾಕೆಟ್ ಮನಿ ಸಿಗ್ತಾ ಇದ್ದಿಂದ, ಯಾಕೆ ಅಂತ ಹೇಳಿದ್ರೆ ಅವನು ಆಚೆ ಕಡೆ ಏನಾದರೂ ತಿಂದ್ಬಿಡ್ತಾನೆ, ಆ ಕಾರಣದಿಂದ ಕಡಿಮೆ ಪಾಕೆಟ್ ಮನಿ. ಆದರೆ ಲೋವರ್ ಕ್ಯಾಸ್ಟ್ ಪೀಪಲ್ಗೆ ಇದಿರಲಿಲ್ಲ, ಯಾಕಂದರೆ ಅವ್ರಿಗೆ ಊಟ ಅನ್ನೋದು ತುಂಬ ಮುಖ್ಯವಾಗಿತ್ತು. ಅದಕ್ಕೆ ವೆರಿ ವೆಲ್ ಈ ಸೆಡ್ ಐ ವಿಲ್, ಬಟ್ he wanted to change the topic to make his suppressed desire for the money less. ಆಯಿತು ಅಂತ ಹೇಳಿ ಒಪ್ಕೊತಾನೆ. ದೆನ್ ಆಬ್ವಿಯಸ್ಲಿ ಬಾಕಾ ನ್ಯೂ ಫ್ರಮ್ ಹಿಸ್ ಗ್ಲಾನ್ಸ್ ವಾಟ್ ಹಿ ಮೆಂಟ್. ಐ ವಿಲ್ ಪೇ ಯು ಆ್ಯನ್ ಅನಾ ಪರ್ ಲೆಸನ್. ನಾನು 1 ಆಣಿ ಕೊಡ್ತೀನಿ ದಿನಾಗಲೂ ಅಂತ. ದ ಬಾಬು ಸನ್ ಸ್ಮೈಲ್ಡ್ ಎ ಹಿಪೋಕ್ರಟಿಕಲ್ ಸ್ಮೈಲ್ಸ್ ವಿಚ್ ಸೀಮ್ಡ್ ಕ್ವೀರ್ ಇನ್ ಸೋ ಯಂಗ್ ಪರ್ಸನ್ಸ್ ಆ್ಯಂಡ್ ದ ಸಿಗ್ನಿಫಿಕೆಂಟ್ ಇಸ್ ಅಸೆಟ್ ಅಂತ ಹೇಳಿ, ದ ಮನಿ ಡಸಂಟ್ ಮ್ಯಾಟರ್, ದುಡ್ಡು ಅನ್ನೋದು ಮುಖ್ಯ ಇಲ್ಲ. ಶೆಲ್ ವಿ ಬಿಗನ್ ದಿಸ್ ಆಫ್ಟರ್ನೂನ್ ಪ್ಲೀಡೆಡ್ ಬಾಕಾ. ಇವತ್ತು ಮಧ್ಯಾಹ್ನದಿಂದಲೇ ನಾವು ಸ್ಕೂಲನ್ನ ಸ್ಟಾರ್ಟ್ ಮಾಡೋದ? ಎಸ್ ದ ಬಾಯ್ ಅಗ್ರೀಡ್. ಆಯಿತು ಅಂತ ಹೇಳಿ ಅಗ್ರಿ ಮಾಡಿದ್ನ ಅಂತ. ಫ್ರಮ್ ದಿಸ್ ಲೆಸನ್ ವಿ ಕಮ್ ಟು ನೋ ದಟ್ ಈ ವಾಸ್ ಎ ಸ್ವೀಪರ್. ಹೌದು, ಖಂಡಿತವಾಗೂ ಬಾಕಾ ಒಬ್ಬ ಸ್ವೀಪರ್. ಈ ಹ್ಯಾಡ್ ಬಿಗನ್ ಟು ವರ್ಕ್ ಇನ್ ದ ಲೆಟ್ರಿನ್ಸ್ ಅಟ್ ದ ಏಜ್ ಆಫ್ 6. ಇವನು 6ನೇ ಕ್ಲಾಸಲ್ಲೇ ತಾನು ಲೆಟ್ರಿನ್ನ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಈ ರಿಸೈನ್ಡ್ ಹಿಮ್ಸೆಲ್ಫ್ ಟು ದ ಹೆರಿಡಿಟರಿ ಲೈಫ್ ಆಫ್ ದ ಕ್ರಾಫ್ಟ್. ಮೊದಲಿಂದನೂ ಕೂಡ ಶ್ರದ್ಧೆಯಿಂದ ಈ ಕೆಲಸ ಮಾಡ್ತಾ ಇದ್ದ. ಈಸ್ ಡ್ರೀಮ್ ವಾಸ್ ಈ ವಾಂಟ್ಸ್ ಟು ಬಿಕಮ್ ಎ ಸಾಹೇಬ್. ಅಂದರೆ ಒಂದು ಆಫೀಷಿಯಲ್ ಆಗಬೇಕು, ನಾನು ಕೂಡ ಗವರ್ನಮೆಂಟ್ ಆಫೀಸರ್ ಆಗಬೇಕು ಅನ್ನೋದು ಇವನ ಏಮ್ ಆಗಿತ್ತು. ಸೆವೆರಲ್ ಟೈಮ್ಸ್ ಈ ಹ್ಯಾಡ್ ಫೈಲ್ಡ್ ದ ಇಂಪಲ್ಸ್ ಟು ಸ್ಟಡಿ ಆನ್ ಹಿಮ್. ಆಗ ಓದಬೇಕು ಅಂತಲೇ ಪ್ರಯತ್ನ ಮಾಡಿಲ್ಲ. ಈ ಹ್ಯಾಡ್ ಆಕ್ಚುಲ್, ನಾನು ಅವನು ಖಂಡಿತ ಮತ್ತೆ ಇದಕ್ಕೂ ಕೂಡ ಹೋಗಿದ್ದ, ಸೆಲ್ಫ್ ಎಜುಕೇಷನ್ಗೂ ಕೂಡ ಹೇಳಿದ್ದ. ಆದರೆ ಇದು ಯಾವುದೂ ಕೂಡ
ಆಗಲಿಲ್ಲ. ಈ ಕೇಮ್ ವೆನ್ ದ ಬಾಬು ಸನ್ ಕೇಮ್, ಸಡನ್ ಈಗರ್ ಟು ಲರ್ನ್ ವಾಸ್ ಇನ್ಕ್ರೀಸ್ ಟು ಹಿಮ್. ಯಾವಾಗ ಬಾಬು ಸನ್ ಬಂದರೋ ಆಗ ಇವನಿಗೆ ಇನ್ನೂ ಓದಬೇಕು ಅನ್ನೋ ಆಸೆ ಬಂತು ಅಂತ ಲೈಟೆಡ್ ಅಪ್. ತಕ್ಷಣವೇ ಇವನಿಗೆ ಒಂದು ಬೆಳಕು ಬಂತು ಅಂತ ಯಂಗ್ ಬಾಯ್ ಆಫ್ ಬೂರಾ ಬಾಬುನ ಯಾವಾಗ ನೋಡ್ದ ಆಗ ಎಂಥೂಸಿಯಾಸ್ಟಿಕ್ ಆಗಿ ಓದೋಕ್ಕೆ ಇಷ್ಟ ಬಂತು ಅಂತ. ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್, ಇಂಪಾರ್ಟೆಂಟ್ ಇನ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ದ ಲೆಸನ್. ನೆಕ್ಸ್ಟ್ Baka in the town, when after the he tells that he goes to the town of inside the towns. At the gates of the town, Baka sees the funeral processions. ಫ್ಯೂನರಲ್ ಪೊಸಿಷನ್ನ ನೋಡ್ತಾನೆ ಬಾಕ. ಒಂದು ಶವದ ಮೆರವಣಿಗೆ ನಡೀತಾ ಇರೋದನ್ನ ಬಾಕ ನೋಡ್ತಾನೆ. ಅವ್ರ ಅಮ್ಮ ಹೇಳಿರ್ತಾರೆ, ಬಾಕ ರಿಮೆಂಬರ್ಸ್ ಎಸ್ ಮದರ್ಸ್ ದಟ್ ಇಟ್ ಈಸ್ ಲಕ್ಕಿ ಟು ಸಿ ಅ ಡೆಡ್ ಬಾಡಿ ವೆನ್ ಒನ್ ಈಸ್ ಔಟ್ ದ ಸ್ಟ್ರೀಟ್ಸ್. ಬಾಕ ಅವ್ರ ಅಮ್ಮ ಒಂದು ಹೇಳಿರೋ ಮಾತನ್ನು ಜ್ಞಾಪಿಸ್ಕೊತಾನೆ. ಒಂದು ಹೆಣನ ನೋಡಿದ್ರೆ, ಅಂದರೆ ಶವನ ನೋಡಿದ್ರೆ ಅದು ತುಂಬ ಅದೃಷ್ಟ ಅಂತ ಒಂದು ಮಾತನ್ನು ಹೇಳಿರ್ತಾರೆ. ಅದನ್ನು ಜ್ಞಾಪಿಸ್ಕೊತಾನೆ. ಬಾಕ ಆ್ಯಂಡ್ ಇಸ್ ರೆಡ್ ಲ್ಯಾಂಪ್ಸ್, ಹಿ ಹ್ಯಾಸ್ ಅ ಪ್ಯಾಷನ್ ಟುವರ್ಡ್ಸ್ ದ ರೆಡ್ ಲ್ಯಾಂಪ್ಸ್ ಸಿಗರೇಟ್ಸ್ ತುಂಬ ಪ್ಯಾಷನ್ ಇರ್ತದೆ. ಬಾಕನಿಗೆ ರೆಡ್ ಲ್ಯಾಂಪ್ ಸಿಗರೇಟ್ನ ಸೇದಬೇಕು ಅನ್ನೋದು ತುಂಬ ಆಸೆ ಇರ್ತದೆ. ಇದನ್ ಅವನ ಹತ್ರ ಲೈಟರ್ ಇರಲ್ಲ. ಈ ಟೇಕ್ಸ್ ದ ಲೈಟರ್ ಫ್ರಮ್ ದ ಮ್ಯಾಚ್ ಸ್ಟಿಕ್ಸ್ ಫ್ರಮ್, ಅಲ್ಲೇ ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ. ಈ ಟೇಕ್ಸ್ ದ ಮ್ಯಾಚ್ ಸ್ಟಿಕ್ಸ್ ಫ್ರಮ್ ದ ಒನ್ ಮುಸ್ಲಿಮ್ ಮ್ಯಾನ್ ಇರ್ತಾನೆ. ಅಲ್ಲಿ ಅವನ ಹತ್ರ ರೆಡ್ ಲ್ಯಾಂಪ್ ಸಿಗರೇಟ್ಗೆ ಹಚ್ಚಿಸ್ಕೊತಾನೆ. ಹಾಗೆ ಸಿಗರೇಟ್ ಸೇದ್ತಾ ಉಕ್ಕ ಸೇದ್ತಾ ಹಂಗೆ ಹೋಗ್ತಾ ಇರ್ತಾನೆ. ಆಮೇಲೆ ಈ ದ ಬಾಕ ವಾಕ್ಸ್ ಅಲಾಂಗ್ ದ ಮೇನ್ ರೋಡ್ ಆಫ್ ದ ಸ್ಮೋಕಿ ಆ್ಯಂಡ್ ದಿ ಸಿಗರೇಟ್ಸ್. ಅಲ್ಲೇ ನಡ್ಕೊತ ಮೇನ್ ರೋಡಲ್ಲೇ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಫರ್ಗೆಟ್ ದಟ್ ವೇರ್ ಈಸ್ ಒಂದು ಅಬ್ಸರ್ವ್ ಮಾಡ್ಕೋಬೇಕು. ಯಾವುದಾದ್ರೂ ಔಟ್ ಕ್ಯಾಸ್ಟ್ ಏನಾದರೂ ಕೂಡ ನಡ್ಕೊಂಡು ಹೋಗ್ತಾ ಇದ್ರೆ ಅವ್ನು ಶಬ್ದ ಮಾಡಬೇಕು, ಇಲ್ಲ ಅಸ್ಪೃಶ್ಯ ಬರ್ತಾ ಇದ್ದೀನಿ ಜಾಗ ಅನ್ನೋದ್ರ ಮೂಲಕ ಕೂಗಿ ಹೇಳಬೇಕಾಗುತ್ತೆ. ಇದನ್ನೆಲ್ಲ ಮರೆತುಬಿಟ್ಟು ರೆಡ್ ಲ್ಯಾಂಪ್ ಸಿಗರೇಟ್ಸ್ನ ಹಚ್ಕೊಂಡು ಬಾಕ ಮೇನ್ ರೋಡಲ್ಲೇ ನಡೀತಾ ಇದೆ. ಸೆನ್ಸ್ ದ freedom overcome his mind, because it was almost since he had last visited the town because of his duties at the cleaning the latrine. He walks along the road in cross and he is now ತುಂಬ ಎಂಜಾಯ್ ಮಾಡ್ಕೊಂಡು, ತುಂಬ ದಿನ ಆದಮೇಲೆ ಈ ರೋಡಿಗೆ ಬಂದಿದ್ದೆ, ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಬಟ್ ಇನ್ ದ paying some money, he gives some money to the he goes to the ಜಿಲೇಬಿ ಸ್ಟೋರ್. ಒಂದು ಜಿಲೇಬಿ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಒಂದು ಜಿಲೇಬಿ ಅಂಗಡಿ ಇತ್ತು, ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಜಿಲೇಬಿನ ಪರ್ಚೇಸ್ ಮಾಡ್ತಾನೆ. ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಜಿಲೇಬಿನ ಪರ್ಚೇಸ್ ಮಾಡ್ತಾನೆ. ಜಿಲೇಬಿ ಅವನು ಕೂಡ ಈ ಚೀಟ್ಸ್ ದ ಬಾಕ, ಅವನು ಸರಿಯಾಗಿ ದ ಶಾಪ್ ಕೀಪರ್ ಚೀಟ್ಸ್ ಬಾಕ ಬೈ ಅಂಡರ್ ವೇಯಿಂಗ್ ದ ಜಿಲೇಬೀಸ್. ಆ ಜಿಲೇಬಿನಲ್ಲಿ ಕಡಿಮೆ ಕೊಟ್ಬಿಟ್ಟು ಅಲ್ಲೂ ಕೂಡ ಚೀಟ್ ಮಾಡ್ತಾನೆ. ಅಲ್ಲಿ ಇವನು ಕೊಟ್ಟಿರೋ ದುಡ್ಡಿಗೆ ಕಡಿಮೆ ಜಿಲೇಬಿನ ಕೊಟ್ಟು ಅಂಡರ್ ವೇಯಿಂಗ್ ಕೊಟ್ಬಿಟ್ಟು ಅಲ್ಲೂ ಕೂಡ ಚೀಟೆಡ್ ಆ್ಯಂಡ್ ಡೇರ್ ನಾಟ್ ಅಲ್ಲಿ ಯಾವುದು ಕೂಡ ಕಂಪ್ಲೇಂಟ್ ಮಾಡೋಂಗೂ ಇಲ್ಲ ಬಾಕ. ಯಾಕಂದರೆ ಇವ್ರು ನಿನಗೆ ಸ್ವೀಟ್ ಕೊಟ್ಟಿರೋದೇ ಹೆಚ್ಚು, ಇಲ್ಲಿ ಬರೋಕ್ಕೆ ಬಿಟ್ಟಿರೋದೇ ಹೆಚ್ಚು ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಏನೂ ಕಂಪ್ಲೇಂಟ್ ಮಾಡೋಂಗಿಲ್ಲ. ಅಲ್ಲೂ ಕೂಡ ಚೀಟ್ ಮಾಡ್ತಾನೆ. ಶಾಪ್ ಕೀಪರ್ ಚೀಟ್ಸ್, ಜಿಲೇಬಿನ ಅಂಡರ್ ವೆಯ್ಟ್ ಮಾಡಿಬಿಟ್ಟು ಮೋಸ ಮಾಡ್ತಾನೆ. ಕೊಟ್ಟಾದಮೇಲೆ ಬಾಕ ಜಿಲೇಬಿನ ತಿಂತ ಬರ್ತಾ ಇದ್ದಾನೆ ರೋಡಲ್ಲಿ. ಆ್ಯಂಡ್ ಹೌ ಈ ಗಿವ್ಸ್ ದ ಜಿಲೇಬೀಸ್, ಜಸ್ಟ್ ಒಂದು ಪ್ಯಾಕೆಟ್ನ ಕಟ್ಬಿಟ್ಟು ಅಲ್ಲೇ ಎಸೆತಾನೆ. ಈ ಥ್ರೋಸ್ ದ ಶಾಪ್ ಕೀಪರ್ ವೀಪ್ಸ್ ದ ಜಿಲೇಬೀಸ್ ಇನ್ ಎ ಪೀಸ್ ಆಫ್ ನ್ಯೂಸ್ ಪೇಪರ್ ಆ್ಯಂಡ್ ಥ್ರೋಸ್ ಅಟ್ ಬಾಕ. ಒಂದು ಸಣ್ಣದಾಗಿ ಜಿಲೇಬಿ ಪೊಟ್ನ ಕೊಟ್ಬಿಟ್ಟು ಎಸಿತಾನಂತೆ ಬಾಕನಿಗೆ. ಆ್ಯಂಡ್ ಬಾಕ ಕ್ಯಾಚಸ್ ಇಟ್ ಆ್ಯಂಡ್ ವಾಕ್ಸ್ ಅವೇ ಎಂಬ್ಯಾರಸ್ಡ್ ಯೆಟ್ ಹ್ಯಾಪಿ. ಇದನ್ನು ತುಂಬ ಏನು ಅಂದ್ಕೊಳ್ದೆ ವ್ರ್ಯಾಪರ್ ಕಟ್ಟಿರೋ ಜಿಲೇಬಿನ ಇಟ್ಕೊಂಡು ಆದರೂ ಕೂಡ ಸಂತೋಷದಿಂದ ನಡ್ಕೊಂಡು ಹೋಗ್ತಾನಂತೆ. ದುಡ್ಡನ್ನ ಎಲ್ಲಿಡಿ ಅಂದರೆ ಅಲ್ಲಿಟ್ಟುಬಿಡು ದುಡ್ಡನ್ನ ಅಂತ ಹೇಳ್ತಾನೆ. ಅಲ್ಲಿಟ್ಟ ಮೇಲೆ ಆ ಸ್ಪ್ರಿಂಕಲ್ಸ್ ಆಫ್ ದ ವಾಟರ್ನ ಸ್ಪ್ರಿಂಕಲ್ ಮಾಡಿಬಿಟ್ಟು ಆ ದುಡ್ಡನ್ನು ಕೂಡ ತೊಗೊತಾನೆ ಅಂತ ಹೇಳ್ತಾ ಇದ್ದಾನೆ. ಈ ವಾಕ್ಡ್ ಅಲಾಂಗ್ ಮಂಚಿಂಗ್ ಆನ್ ಜಿಲೇಬಿನ ತಿಂತ ಮೇನ್ ಸ್ಟ್ರೀಟಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಾನೆ ಬಾಕ. ಈ ಅಬ್ಸರ್ವ್ಸ್ ದ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಆ್ಯಂಡ್ ವಿಶ್ಡ್ ಈ ಕುಡ್ ರೀಡ್ ದೆಮ್. ಅಡ್ವರ್ಟೈಸ್ಮೆಂಟ್ ಬೋರ್ಡನ್ನ
ನೋಡ್ತಾನೆ, ಎಲ್ಲ ಇದು ಓದಕ್ಕೆ ಬಂದಿದ್ರೆ ಎಷ್ಟು ಚೆನ್ನಾಗಿತ್ತಲ್ವಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ. ವೈಲ್ he was lost in his thoughts, he is alarmed at a voice shouting at him. He turned to see an angry high-caste man abusing him by calling him a cockeyed son of a bow-legged scorpion ಅಂತ ಹೇಳ್ಬಿಟ್ಟು ಯಾರೋ ಒಬ್ಬ ಅಪ್ಪರ್ ಕ್ಯಾಸ್ಟ್ ಮನ್ನು ಬೈತಾ ಇರೋದು ಸೌಂಡನ್ನ ಕೇಳಿಸುತ್ತೆ ಅವನಿಗೆ. ಯಾಕೆ ಏನಂತ ಬೈತಾನೆ? ಪೇಜ್ ನಂಬರ್ 38. ಯು ಸ್ವೈನ್, ಯು ಡಾಗ್, ವೈ ಡಿಡ್ಂಟ್ ಯು ಶೌಟ್ ಆ್ಯಂಡ್ ವಾರ್ನ್ ಮೀ ಆಫ್ ಯುವರ್ ಅಪ್ರೋಚ್? ಈ ಶೌಟೆಡ್ ಆಸ್ ಈ ಮೆಟ್ ಬಾಕಾಸ್ ಐ. ಡೋಂಟ್ ಯು ನೋ, ಯು ಬ್ರೂಟ್, ದಟ್ ಯು ಮಸ್ಟ್ ನಾಟ್ ಟಚ್ ಮೀ? ನೀನು ಯಾರು ಟಚ್ ಮಾಡಬಾರ್ದು ಅಂತ ಗೊತ್ತಿಲ್ವಾ? ನೀನು ಕೂಗ್ಬಿಟ್ಟು ಬರಬೇಕು ಅಂತ ಗೊತ್ತಿಲ್ವಾ ಅಂತ ಹೇಳಿಬಿಟ್ಟು ತುಂಬ ಬೈತಾನೆ. ಅದ ಇನ್ ದೋಸ್ ಸೇಸ್ ಆಫ್ ಔಟ್ಕ್ಯಾಸ್ಟ್ ಪೀಪಲ್ ಹ್ಯಾಡ್ ಟು ಅನೌನ್ಸ್ ಲೌಡ್ಲಿ ಟು ವಾರ್ಮ್ ಅದರ್ ಅಪ್ರೋಚಸ್. ಯಾರಾದರೂ ಔಟ್ಕ್ಯಾಸ್ಟ್ ಅವ್ರು ಏನಾದರೂ ಜನ ಏನಾದರೂ ಬರ್ತಾಯಿದ್ರೆ ಕೂಗ್ಬಿಟ್ಟು ಹೇಳಬೇಕು, ನಾನು ಬರ್ತಾಯಿದ್ದೀನಿ, ಈ ಥರ ಅಸ್ಪೃಶ್ಯ ಬರ್ತಾಯಿದ್ದೀನಿ, ಅನ್ಟಚಬಲ್ ಬರ್ತಾಯಿದ್ದೀನಿ ಅಂತ ಹೋಗಬೇಕು. ಆದರೆ ಬಹುಶಃ ಅದು ಒಳ್ಳೆ ವಾತಾವರಣ ಇದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಇದನ್ನೆಲ್ಲ ಮರಿತಾ ಹೋಗ್ತಾ ಇದ್ದಾನೆ. ವಾಸ್ ಡಮ್ ಸ್ಟಕ್ at the verbal assault and stood there rooted to the ground. Baka tries to apologize, but the irritated man did not stop beating the Baka. ಅಪಾಲಜೈಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆಮೇಲೆ ಅವನು ಕೇಳಲ್ಲ, ಆಮೇಲೆ ಅವನು ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದೆನ್ ಆಲ್ ದ ಪೀಪಲ್ ಹೂ ಸ್ಟಾರ್ಟ್ ಬೀಟಿಂಗ್ ದ ಬಾಕಾ ಬಾಕಾ ವಾಸ್ ಬೀಟನ್ ಬೈ ದ ಕ್ರೌಡ್. ಎಲ್ಲರೂ ಇಟ್ಕೊಂಡು ಬೈದು ಹೊಡೆದು ಎಲ್ಲನೂ ಮಾಡ್ತಾರೆ. ದೆನ್ ಆ ಮುಸ್ಲಿಂ ಟಾಂಗವಾಲ ಒಬ್ಬ ಬಂದು ಎಲ್ಲನೂ ಕೂಡ ಸ್ಪೆಸಿಫೈ ಮಾಡಿ ಅಲ್ಲಿ ಒಬ್ಬ ಮುಸ್ಲಿಂ ಟಾಂಗವಾಲ ಬ್ರೇಕ್ಸ್ ಇಸ್ ಸೈಲೆನ್ಸ್ ಆ್ಯಂಡ್ ಕ್ರೈಸ್ ಡಿಫೆಂಡ್ ಇಟ್ ಪ್ರೂವ್ ಟು ಬಿ ಅನ್ಸಕ್ಸಸ್ಫುಲ್. ಯಾರೋ ಒಬ್ಬ ಟ್ರೈ ಮಾಡ್ತಾನೆ, ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ, ಬಟ್ ಏನೂ ಕೂಡ ಪ್ರಯೋಜನ ಆಗಲಿಲ್ಲ. ದಟ್ ಕ್ರೌಡ್ ಗೋಸ್ ಆನ್ ಬೀಟಿಂಗ್ ಹಿಮ್ ಅಂಟಿಲ್ ದ ಟಾಂಗವಾಲ ಕಮ್ಸ್ ಅಲಾಂಗ್ ವಿತ್ ಅ ಯೂಜ್ ಬಾಕ್ಸ್ ಲೋಡೆಡ್ ಆನ್ ಹಿಸ್ ಹಾರ್ಸ್ ಕಾರ್ಟ್. ಯಾವಾಗಲೂ ಒಂದು ಹಾರ್ಸ್ ಕಾರ್ಟ್ ಅದು ಒಬ್ಬ ಮುಸ್ಲಿಂ ಟಾಂಗವಾಲ ಬಂದ್ಬಿಟ್ಟು ಒಂದು ಯೂಜ್ ಬಾಕ್ಸನ್ನು ತಂದು ಅಲ್ಲಿರುತ್ತೆ. ಅದು ಲೋಡನ್ನು ಆಸ್ಕ್ ದ 2 ಪೀಪಲ್ ರಿಮೈನಿಂಗ್ ದೇರ್, ಬಾಕಾ ಆ್ಯಂಡ್ ಐ ಕ್ಯಾಸ್ಟ್ ಮೆನ್ಸ್, ಟು ಲೆಟ್ ಹಿಮ್ ಪಾಸ್. ಯಾರೋ ಒಬ್ಬ ಮುಸ್ಲಿಂ ಟಾಂಗವಾಲ ಬಂದ್ಬಿಟ್ಟು ಹ್ಯೂಜ್ ಬಾಕ್ಸ್ ಇರ್ತದೆ, ಅಲ್ಲಿ ಜಾಗ ಬಿಡಿ ಹೋಗಬೇಕು ಅಂತ ಕೇಳಿದಾಗ ಆಗ ಅದು ಜಾಗ ಬಿಡೋಕ್ಕೋಸ್ಕರ ಜನ ಚೆದರ್ತಾರೆ. ಆಗ ಬಾಕಾ ಹೆಂಗೋ ಬಿಡಿಸ್ಕೊಂಡು ಬರ್ತಾನೆ. ಸಡನ್ಲಿ ಸ್ಲ್ಯಾಬ್ಸ್ the high caste men then suddenly slaps Baka across the face and stomach of his in anger. ತುಂಬ ಕೋಪದಲ್ಲಿ ಬಾಕನಿಗೆ ಮುಖದ ಮೇಲೆ ಎಲ್ಲನೂ ಕೂಡ ಹೊಡಿತಾನೆ. ಬಾಕಾ ಇಸ್ ಲೆಫ್ಟ್ ಸ್ಟನ್ನೆಡ್, ಟಿಯರ್ಸ್ ರೋಲ್ ಡೌನ್ ಎಸ್ ಚೀಕ್ಸ್. ಅಳ್ತಾ ಇದ್ದಾನೆ ಬಾಕಾ, ತುಂಬ ಜೋರಾಗಿ ಅಳ್ತಾ ಇದ್ದಾನೆ. ಟಿಯರ್ಸ್ ರೋಲಿಂಗ್ ಡೌನ್ಸ್, ಆ ಸ್ಟ್ರಾಂಗ್ ಡಿಸೈರ್ ಫಾರ್ ರಿವೆಂಜ್ ಓವರ್ ಕೇಮ್ ಹಿಮ್. ತುಂಬ ಕೋಪ, ಸೇಡ್ ತೀರಿಸ್ಕೊಳ್ಬೇಕು ಅಂತ ಸಾಕಷ್ಟು ಕೋಪ ಬಂದಿದೆ, ಸಾಕಷ್ಟು ರಿವೆಂಜ್ ತೀರಿಸ್ಕೊಬೇಕು ಅಂತಲೂ ಕೂಡ ಅನ್ನಿಸ್ತಾ ಇದೆ. ಎ ಮುಸ್ಲಿಂ ಟಾಂಗವಾಡ ಐ ಹ್ಯಾವ್ ವಿಟ್ನೆಸ್ ಅಂಡ್ ಆಲ್ ಆ್ಯಂಡ್ ಟ್ರೈಸ್ ಟು ಸ್ಪೆಸಿಫೈ ಬಾಕಾ ಕಲೆಕ್ಟ್ ಇಸ್ ಟರ್ಬನ್ ಆ್ಯಂಡ್ ಜಿಲೇಬೀಸ್. ಎಲ್ಲ ಕೂಡ ಅವನ ಜಿಲೇಬಿ, ಅವನ ಬಟ್ಟೆ, ಅವನ ಹತ್ರ ಇದ್ದಿದ್ದ ದುಡ್ಡು, ಅವನದು ಎಲ್ಲನೂ ಕೂಡ ಟರ್ಬನ್ನು, ಆಮೇಲೆ ಅವನ ರೆಡ್ ಲ್ಯಾಂಪ್ ಸಿಗರೇಟ್ ಎಲ್ಲ ಚೆದರೋಗಿದೆ. ಆಮೇಲೆ ಯಾರೋ ಮುಸ್ಲಿಂ ಟಾಂಗವಾಲ ಕಲೆಕ್ಟ್ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟು ಅದಕ್ಕೆ ಬಾಕಾ ಅಲ್ಲಿಂದ ಹೊರಡ್ತಾನೆ. ಆಮೇಲೆ ದೆನ್ ಈ ಟೆಲ್ಸ್ ದಟ್ ಇಲ್ಲ ಒಬ್ಬ ಪಾಶ್ ಸ್ವೀಪರ್ ಕಮ್ಮಿಂಗ್ ಅಂತ ಹೇಳಿ, ಸ್ವೀಪರ್ ಬರ್ತಾ ಇದ್ದಾನೆ ಅಂತ ಹೇಳಿ ಜಾಗ ಬಿಟ್ಬಿಟ್ಟು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಟ್ ದಿಸ್ ಸೆನ್ಸ್ ಬಾಕಾ ಫೀಲ್ಸ್ ದಟ್ ವೈ ದೇರ್ ವಾಸ್ ಸೋ ಮಚ್ ಆಫ್ ಯಾಕೆ ಈ ಥರ ಎಲ್ಲ ಆಗ್ತಾಯಿದೆ, ಯಾಕೆ ನನಗೆ ಜನ ಈ ಥರ ಬಂದರು, ಯಾಕೆ ನನಗೆ ಹೊಡೆದ್ರು, ಏನಾಗ್ತಾಯಿದೆ, ದ ಶೌಟ್ ಇಸ್ ಅಪ್ರೋಚ್ ಎಕ್ಸೆಟ್ರಾ. ಈ ಹ್ಯಾಸ್ಕ್ ಹಿಮ್ಸೆಲ್ಫ್. ಇದೇ ರೀತಿ ಇದೆ, ಅವನಾಗೆ ಅವ್ನು ಕ್ವಶನ್ ಕೇಳ್ತಾ ಇದ್ದಾನೆ. ಸಡನ್ಲಿ ಈ ಫೀಲ್ಸ್ ಎನ್ಲೈಟೆಂಡ್. ಈ ರಿಯಲೈಸ್ ವಾಟ್ ಇಟ್ ಈಸ್ ಟು ಬಿ ಆ್ಯನ್ ಅನ್ಟಚಬಲ್. ಏನು ಅನ್ಟಚಬಲ್ ಅಂದರೆ ಏನು, ಅಂಡ್ ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ ಆಫ್ ಬೀಯಿಂಗ್ ಆ್ಯನ್ ಅನ್ಟಚಬಲ್. ದೇ ವರ್ ಡಿಮರ್ಡ್
untouchable because they handle the dirt of the other people. Their freedom is limited. The notions that if he dressed like a sahib he would be treated differently than the other outcasts was proved to be false and became aware of his position as an untouchable. ಈವನ್ ನಾನು ಇದ್ರ ಥರ ಡ್ರೆಸ್ ಹಾಕ್ಕೊಂಡು ಮಿಲಿಟ್ರಿ ಡ್ರೆಸ್ ಹಾಕ್ಕೊಂಡು ಸಾಹೇಬ್ ಥರ ಡ್ರೆಸ್ ಹಾಕ್ಕೊಂಡ್ರು ಕೂಡ ನನ್ನನ್ನು ಈ ಜನ ಟ್ರೀಟ್ ಮಾಡೋದು ಅನ್ಟಚಬಲ್ ಥರನೇ ಅಂತ ಹೇಳಿಬಿಟ್ಟು ಇದನ್ನು ಹೇಳ್ತಾ ಇದ್ದಾನೆ. ಇನ್ ಪೇಜ್ ನಂಬರ್ 42 ವಿ ಕಮ್ ಟು ವಾಟ್ ಈಸ್ ದ ರಿಯಲೈಸೇಷನ್ ಹ್ಯಾಪನಿಂಗ್ ಟು ಬಾಕನಿಗೆ ಏನು ರಿಯಲೈಸ್ ಆಗ್ತಾ ಇದೆ ಅಂತ. ಬಟ್ ದೆರ್ ವಾಸ್ ಅ ಸ್ಮೋಲ್ಡ್ರಿಂಗ್ ರೇಂಜ್ ಇನ್ ಎ ಸೋಲ್. ದ್ವೇಷ ತೀರಿಸ್ಕೊಳ್ಬೇಕು ಅಂತ ಸಾಕಷ್ಟು ಹಂಬಲ ಇದೆ ಬಾಕ್ನಾನೆ. ಹಿಸ್ ಫೀಲಿಂಗ್ಸ್ ವುಡ್ ರೈಸ್ ಲೈಕ್ ಸ್ಪರ್ಟ್ ಆಫ್ ಸ್ಮೋಕ್ ಫ್ರಮ್ ಎ ಹಾಫ್ ಸ್ಮೂತ್ಡ್ ಫೈರ್ ಇನ್ ಫಿಟ್ಫುಲ್ unbalanced jerks with the recollection of some abuse or rebuke he had suffered kindled a spark in ashes of remorse inside him. ಒಳಗಡೆ ತುಂಬ ಕೋಪ ಇದೆ, ತುಂಬ ಕುದೀತಾ ಇದೆ. and in a smoky atmosphere of his mind arose him ghost of forms peopling the scenes he had been through. The picture of the touched man stood in the forefront. Among several indistinct facts, his bloodshot eyes, his little body with the sunken cheeks, his dry, thin lips, his ridiculously agitated manner. ಅವನ ಡ್ರೈ ಲಿಪ್ಸು, ಥಿನ್ ಲಿಪ್ಸು, ರಿಡಿಕ್ಯುಲಸ್ ಮ್ಯಾನರಿಸಮು, ಈಸ್ ಅಬ್ಯೂಸ್. ಆ್ಯಂಡ್ ದೆರ್ ವಾಸ್ ಎ ಸರ್ಕಲ್ ಆಫ್ ದ ಕ್ರೌಡ್ ಜೀರಿಂಗ್, ಸ್ಕಫೋಲಿಂಗ್, ಅಬ್ಯೂಸಿಂಗ್ ವೈಲ್ ಈ ಹಿಮ್ಸೆಲ್ಫ್. ತುಂಬ ಜನ ಸೇರಿಕೊಂಡು ಅವ್ನಿಗೆ ಅಬ್ಯೂಸ್ ಮಾಡ್ತಾ ಇರೋದು, ಅವ್ನಿಗೆ ಬೈದಿರೋದು, ಅವ್ನಿಗೆ ಹೊಡೆದಿರೋದು, ಇದನ್ನೆಲ್ಲನೂ ಕೂಡ ನೆನಪು ಮಾಡ್ಕೊತ ಯಾಕೆ ನನಗೆ ಈ ಥರ ಎಲ್ಲ ಆಗ್ತಾಯಿದೆ ಅಂತ ಯೋಚನೆ ಮಾಡ್ತಾಯಿದ್ದೆ. ವೈಲ್ ಈ ಹಿಮ್ಸೆಲ್ಫ್ ಸ್ಟುಡ್ ವಿತ್ ಜಾಯ್ನಿಂಗ್ ಹ್ಯಾಂಡ್ಸ್ ಇನ್ ದ ಸೆಂಟರ್. ನಮಸ್ಕಾರ ಮಾಡಿ ಕೇಳ್ಕೊಂಡ ನನಗೆ ಹೊಡಿಬೇಡಿ ಅಂತ. ಬಟ್ ಬಾಕಾ ವಾಸ್ ಅನೇಬಲ್ ಟು ಎಸ್ಕೇಪ್ ಫ್ರಮ್ ದೋಸ್ ಕ್ಲಚಸ್. ಎಸ್ಕೇಪ್ ಆಗೋಕ್ಕಾಗ್ತಾಯಿಲ್ಲ. ವೈ ವಾಸ್ ಆಲ್ ದಿಸ್? ಈ ಆಸ್ಕ್ಡ್ ಹಿಮ್ಸೆಲ್ಫ್ ಇನ್ ದ ಸೌಂಡ್ಲೆಸ್ ಸ್ಪೀಚ್ ಆಫ್ ಸೆಲ್ಸ್ ರಿಸೀವಿಂಗ್ ಆ್ಯಂಡ್ ಟ್ರಾನ್ಸ್ಮಿಟಿಂಗ್ ಎಮೋಷನ್ಸ್. ಯಾಕೆ ಈ ಥರ ನನಗೆ ಆಗ್ತಾಯಿದೆ ಅಂತ ಪ್ರಶ್ನೆ ಮಾಡಿಕೊಂಡ. ವಿಚ್ ವಾಸ್ ಇಸ್ ಯೂಶ್ವಲ್ ವೇ ಆಫ್ ಕಮ್ಯುನಿಕೇಟಿಂಗ್ ವಿತ್ ಹಿಮ್ಸೆಲ್ಫ್. ಯೂಶ್ವಲ್ ಆಗಿ ಯಾವಾಗಲೂ ಕೂಡ ಬಾಕಾ ತನಗೆ ತಾನೇ ಪ್ರಶ್ನೆ ಹಾಕ್ಕೊತಾನೆ, ಯಾಕೆ ನನಗೆ ಯಾಕೆ ಈ ಥರ ಆಗ್ತಾಯಿದೆ? ವೈ ಇಟ್ ಈಸ್ ಹ್ಯಾಪನಿಂಗ್ ಓನ್ಲಿ ಟು ಮೀ? ನನಗೆ ಯಾಕೆ ಹೊಡೆದ್ರು, ನನಗೆ ಯಾಕೆ ಬೈದರು, ನಾನು ಯಾಕೆ ಇಲ್ಲಿ ಬರಬೇಕಾಯಿತು, ನಾನು ಯಾಕೆ ಓಡಾಡಿದ್ರೆ ತಪ್ಪು ಅಂದರು, ನಾನು ಓಡಾಡೋದ್ರಲ್ಲಿ ಏನು ತಪ್ಪಿದೆ ಅಂತ ಎಲ್ಲನೂ ಕೂಡ ಅವನೇ ಪ್ರಶ್ನೆ ಹಾಕ್ಕೊತಾ ಇದ್ದಾನೆ. ವೈ ವಾಸ್ ಆಲ್ ದಿಸ್ ಫಸ್? Why was I so humble? I could have struck him. And to think that I was so eager to come to the town this morning. ಯಾಕೆ ನನಗೆ, ನಾನು ಅವ್ರಿಗೆ ಹೊಡಿಬೋದಾಯ್ತು, ನಾನು ಅವ್ರಿಗೆ ಬೈಬೋದಾಯ್ತು, ನಾನು ಯಾಕೆ ಹಂಗೆ ಮಾಡಲಿಲ್ಲ? ದಟ್ ಐ ವಾಸ್ ಸೋ ಈಗರ್ ಟು ಕಮ್ ಟು ದ ಟೌನ್ ದಿಸ್ ಮಾರ್ನಿಂಗ್. ನಾನು ಯಾಕೆ ಇಲ್ಲಿ ಟೌನಿಗೆ ಬರಬೇಕು ಅಂತ ಇಷ್ಟೊಂದು ಅರ್ಜೆಂಟ್ ಮಾಡಿದೆ, ನಾನು ಯಾಕೆ ಡ್ಯೂಟಿಫುಲ್ಲಾಗಿ ಬಂದೆ ಅಂತ. ವೈ ಡಿಡ್ ಐ ಶೌಟ್ ಟು ವಾರ್ನ್ ದ ಪೀಪಲ್ ಆಫ್ ಮೈ ಅಪ್ರೋಚ್ ದಟ್ ಕಮ್ಸ್ ಆಫ್ not looking after one's work? I should have begun to sweep the thought fair. I should have seen the high caste people in the street. ನನಗೆ ಯಾಕೆ ಹಂಗೆ ಅನ್ನಿಸ್ತು? ನಾನು ಹೈ ಕ್ಯಾಸ್ಟ್ ಪೀಪಲ್ನ ಯಾಕೆ ನೋಡಲಿಲ್ಲ? ನನಗ್ಯಾಕೆ ನನ್ನ ಕೆಲಸ ನಾನು ಬೇಗ ಹೋಗಿ ಮಾಡಬೇಕು ಅನ್ನಿಸ್ತು? ಈ ರೀತಿಯಾಗೆಲ್ಲನೂ ಕೂಡ ಯೋಚನೆ ಬರ್ತಾ ಇದೆ. ದಟ್ ಮ್ಯಾನ್ ಈ ಶುಡ್ ಹ್ಯಾವ್ ಇಟ್ ಮೀ ಮೈ ಪೂರ್ ಜಿಲೇಬೀಸ್. I should have eaten them, but why couldn't I say some things? Couldn't I have joined my hands to him and then gone away? The slap on my face, the crowd, how he ran away like a dog with his tail between his legs. That child, the liar, let me come across him one day. He knew I was being abused. Not one of them spoke for me. ಯಾರಾದರೂ ಒಬ್ಬರು ಕೂಡ ನನ್ನ ಬಗ್ಗೆ, ಎಲ್ಲರೂ ಕೂಡ ನನಗೆ ನಾಯಿ ಥರ ನೋಡಿದ್ರಲ್ಲ, ಎಲ್ಲರೂ ಕೂಡ ನಾಯಿಗೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಒಬ್ಬ ಅಮಾನೀಯವಾಗಿ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಆ ರೀತಿ ನನಗೆ ಬೈದರು, ಎಲ್ಲರೂ ಹೊಡೆದ್ರು ಅಂತ ಹೇಳ್ತಾರೆ. ದ ಕ್ರೂಯಲ್ ಕ್ರೌಡ್, all of them abused. Why are we always abused? The sanitary inspector and the sahibs that day abused my father. They always abuse us.
ಸ್ಯಾನಿಟರಿ ಇನ್ಸ್ಪೆಕ್ಟ್ರು ಅವತ್ತು ನನ್ನನ್ನು ಅಬ್ಯೂಸ್ ಮಾಡಿದ್ರು, ಸಾಹೇಬ್ಸು ನನ್ನನ್ನು ಅವತ್ತು ಬೈದರು, ನನ್ನನ್ನು ಯಾವಾಗಲೂ ಡಿಸ್ಕ್ರಿಮಿನೇಟ್ ನಡೀತಾ ಇರುತ್ತೆ. ಯಾತಕ್ಕೆ ಈ ರೀತಿ ಡಿಸ್ಕ್ರಿಮಿನೇಷನ್ ನಡೀತಾ ಇರುತ್ತೆ ಅಂತ ಬಾಕ ತನಗೆ ತಾನೇ ಪ್ರಶ್ನೆ ಕೇಳ್ತಾ ಇದ್ದಾನೆ. ಬಿಕಾಸ್ ವಿ ಆರ್ ಸ್ವೀಪರ್ಸ್. Look at the word here. Look at the word of the Baka. Because we are sweepers. ನಾವು ಯಾಕೆ ಅಂದರೆ ಟಾಯ್ಲೆಟ್ ಕ್ಲೀನ್ ಮಾಡೋರು. Because we touch dung, they hate dung. I hate it too. ನಾವು ಯಾಕೆ ಅಂದರೆ ನಾವು ವಿ ಟಚ್ ಡಂಗ್. ನಾವು ಮಲನ ಮುಟ್ತೀವಿ, ಅವರು ಮಲನ ವಿರೋಧಿಸ್ತಾರೆ. ಮಲ ಕಂಡ್ರೆ ಆಗಲ್ಲ, ನಾವು ಮಲನ ಟಚ್ ಮಾಡ್ತೀವಲ್ಲ, ಅದಕ್ಕೆ ನಮ್ಮನ್ನು ನಮ್ಮನ್ನು ದೂರ ತಳ್ತಾರೆ. ಐ ಏಟ್ ಇಟ್ ಟು ದಟ್ ಈಸ್ ವೈ ಐ ಕೇಮ್ ಹಿಯರ್. ಐ ವಾಸ್ ಟೈರ್ಡ್ ಆಫ್ ವರ್ಕಿಂಗ್ ಆನ್ ದ ಲೆಟ್ರಿನ್ಸ್ ಎವ್ರಿ ಡೇ. ನಾನು ಯಾವಾಗಲೂ ಕೂಡ ಈ ಲೆಟ್ರಿನ್ಸಲ್ಲಿ ಕೆಲಸ ಮಾಡಿ ನನಗೂ ಸಾಕಾಗೋಗಿದೆ, ನನಗೇನು ಇಷ್ಟ ಇಲ್ಲ ಅಂತ. ದಟ್ ಈಸ್ ವೈ ದೇ ಡೋಂಟ್ ಟಚ್ ಅಸ್. ದ ಐ ಕ್ಯಾಸ್, the Tangavalas was kind. He made me weep, telling me in that way to take my things and walk along. But he is a Muhammadian. They don't mind touching us. The Muhammadans and the Sahibs, it is only the Hindus and the outcasts who are not sweepers. For them I am a sweeper. Sweeper, untouchable, untouchable, untouchable. That is the word untouchable. I am an untouchable. ಈ ಮುಸಲ್ಮಾನ್ಸು ನನ್ನನ್ನು ಮುಟ್ತಾರೆ, ಈ ಬ್ಯಾರಕ್ಸಲ್ಲಿರೋವಂಥ ಇವರು ಕೂಡ ನನ್ನನ್ನು ಮುಟ್ತಾರೆ. ಆದರೆ ನನ್ನನ್ನು ಔಟ್ಕ್ಯಾಸ್ಟು, ಬೇರೆ ಜಾತಿಯವನು ಅಂತ ಹೇಳಿ, ನೀನು ಅನ್ಟಚಬಲ್ಲು ಅಂತ ಹೇಳಿ, ನೀನು ಅಸ್ಪೃಶ್ಯ ಅಂತ ಹೇಳಿ ನನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಹಿಂದೂಗಳು ಮುಟ್ಟಲ್ಲ ಅಂತ ಹೇಳಿಬಿಟ್ಟು ಈ ಬಾಕಾ ಬಿಕೇಮ್ ಅವೇರ್ ಆಫ್ ಹಿಸ್ ಪೊಸಿಷನ್ ಆ್ಯಸ್ ಅನ್ ಅನ್ಟಚಬಲ್. ತನ್ನ ಜೀವನ ಏನು ಅನ್ನೋದನ್ನ ಇಲ್ಲಿ ಅವೇರ್ನೆಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಲೈನ್ ಇನ್ ದ ನಾವೆಲ್ಸ್. ಬಾಕಾ ಗೆಟ್ ಅವೇರ್ನೆಸ್ ಆಫ್ ಹಿಸ್ ಪೊಸಿಷನ್. ಅವೇರ್ನೆಸ್ ಸಿಕ್ತು, ಅವನ ಪೊಸಿಷನ್ ಏನು ಅನ್ನೋದಕ್ಕೆ ಅವನಿಗೆ ಅಲ್ಲಿ ಅವೇರ್ನೆಸ್ ಸಿಕ್ತು ಅಂತ ಹೇಳ್ತಾ ಇದ್ದಾರೆ. ವಿತ್ ದೀಸ್ ಥಿಂಗ್ಸ್ Baka came to the conclusion that what is he doing, what happened in this position ಅಂತ ಹೇಳಿ, ಇದರಿಂದ ತಾನು ಅನ್ಟಚಬಲ್ ಆಗಿರೋದ್ರಿಂದ ಈಗೆಲ್ಲ ಕಷ್ಟಗಳು ಕೂಡ ಅನುಭವಿಸ್ತಾ ಇದ್ದೀನಿ. ಬಿಕಾಸ್ ವಿ ಕ್ಲೀನ್ ದ ಡರ್ಟ್, ದೇ ಹೇಟ್ ದ ಡರ್ಟ್. ನಾವು ಡರ್ಟನ್ನ ಕ್ಲೀನ್ ಮಾಡ್ತೀವಿ, ಮಲನಕ್ಕೆ ಕ್ಲೀನ್ ಮಾಡ್ತೀವಿ, ಅವ್ರಿಗೆ ಮಲ ಕಂಡ್ರೆ ಆಗಲ್ಲ, ಅದಕ್ಕೆ ಅಂತ ಹೇಳಿ ಕನ್ಕ್ಲೂಷನ್ ಬರ್ತಾನೆ. ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಕಂಟಿನ್ಯೂ ದ ಲೆಸನ್. ಪ್ಲೀಸ್ ರೀಡ್ ದ ಒರಿಜಿನಲ್ ಟೆಕ್ಸ್ಟ್ ಆ್ಯಂಡ್ ಗೋ ಥ್ರೂ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಲ್ವೇಸ್ ಕಾಲ್ ಮೀ ಆರ್ ಯು ಕ್ಯಾನ್ ಆಲ್ವೇಸ್ ವಾಟ್ಸ್ಆಪ್ ಮೀ. ಥ್ಯಾಂಕ್ ಯು. Please subscribe the channel.